ಎಲ್ರಿಗೂ ನಮಸ್ಕಾರ. ನಾನು ತನಿಷಾ. ಧೈರ್ಯಂ ಸರ್ವತ್ರ ಸಾಧನಂ ಹೆಸರು ಕೇಳಕ್ಕೆ ತುಂಬಾ ವಿಭಿನ್ನವಾಗಿದೆ. ಡೈರೆಕ್ಟರ್ ಸಾಯಿರಾಮ್ ಅವರು ಸಿನಿಮಾದಲ್ಲಿ ಬಹಳಷ್ಟು ವಿಷಯಗಳನ್ನ ನಮ್ಗೆ ಗೊತ್ತಿದ್ರು ಕೂಡ ನಮ್ಗೆ ಅದು ಗೊತ್ತಿರಲ್ಲ ಅನ್ನೋ ರೀತಿನಲ್ಲಿರುತ್ತೆ. ಅಂತ ವಿಷಯಗಳನ್ನ ತಲುಪಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅನುಷಾ ರಾಯ್ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ. ವಿವಾನ್ ಅವರು ಹೀರೋ ಆಗಿ ಮಾಡಿದ್ದಾರೆ. ವಿವಾನ್ ಅವರು ಫಸ್ಟ್ ಟೈಮ್ ಸ್ಕ್ರೀನ್ ಫೇಸ್ ಮಾಡ್ತಾ ಇರೋದು ಅಂತ ಹೇಳಿದ್ರು. ಬಟ್ ಸಿನಿಮಾ ನೋಡಿದ್ರೆ ಎಲ್ಲೂ ಆ ರೀತಿಯಾಗಿ ಅನ್ನಿಸ್ತಾ ಇಲ್ಲ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಯಶ್ ಶೆಟ್ಟಿ ಅವರು ಬಗ್ಗೆ ಹೇಳಲೇಬೇಕು. ಯಾ ವಿಲನ್ ಇಸ್ ಅ ನ್ಯೂ ಹೀರೋ ಅಂತ ಹೇಳ್ಬೋದು. ಸೊ ಸಿನಿಮಾದಲ್ಲಿ ಮೆಜಾರಿಟಿ ಕಾಂಟ್ರಿಬ್ಯೂಷನ್ ಅವ್ರದ್ದೇ ಇದೆ ಅನ್ನೋಷ್ಟು ಚೆನ್ನಾಗಿ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅವರು. ಬಹಳಷ್ಟು ಅವ್ರು ಆಡೋಂಥ ಮಾತುಗಳನ್ನ ನಾನು ಹಂಗಂದ್ರೆ ಏನು ಅನ್ನೋ ರೀತಿಯಲ್ಲಿ ಮತ್ತೊಂದ್ಸತಿ ಕೇಳಬೇಕು, ಮತ್ತೊಂದ್ಸತಿ ಅವ್ರೇನೋ ಹೇಳ್ತಿದ್ದಾರೆ ಅದನ್ನ ಕೇಳಿಸ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ರಿಜಿಸ್ಟರ್ ಆಗ್ತಾ ಇತ್ತು ಅವ್ರು ಆಡೋಂಥ ಪ್ರತಿಯೊಂದು ಮಾತು. ಅಥವಾ ಈ ಸಿನಿಮಾದಲ್ಲಿ ಬರುವಂತಹ ಪ್ರತಿಯೊಂದು ಸೀನಲ್ಲೂ ಇದು ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದು ಜಾಗದಲ್ಲಿ ಇದು ನಡೀತಾ ಇದೆ, ಅದನ್ನ ನಾವೆಲ್ಲೋ ತುಂಬಾ ಲೈವ್ ಆಗಿ ನೋಡ್ತಾ ಇದೀವಿ ಅನ್ನೋಷ್ಟು ಹತ್ರದಲ್ಲಿ ಕಾಣಿಸ್ತಾ ಇತ್ತು ಸಿನಿಮಾ. ಎಲ್ಲರೂ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಡೈರೆಕ್ಟರ್ ಎಲ್ಲರಿಗೂ ತುಂಬಾ ಚೆನ್ನಾಗಿ ಹೋಮ್ ವರ್ಕ್ ಮಾಡಿಸಿದೀರಾ ಅಂತ ಕಾಣಿಸುತ್ತೆ. ಅದು ಎದ್ದು ಕಾಣಿಸ್ತಾ ಇದೆ. ಆಲ್ ದಿ ವೆರಿ ಬೆಸ್ಟ್ ಸಿನಿಮಾಗೆ. ಎಲ್ಲರಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ, ಕನ್ನಡ ಸಿನಿಮಾ ಬೆಳಿಬೇಕು ಅಂತಂದ್ರೆ ಮೊದಲು ನಾವು ಅದನ್ನ ಚೆನ್ನಾಗಿದ್ಯಾ ಇಲ್ವಾ ಅಂತ ಬಂದು ನೋಡ್ಬೇಕು. ಬಂದು ನೋಡಿದ್ರಷ್ಟೇನೆ ಸಿನಿಮಾ ಚೆನ್ನಾಗಿದ್ಯಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಾಗೋದಕ್ಕೆ ಸಾಧ್ಯ. ಸೊ ಎಲ್ಲ ಕನ್ನಡ ಸಿನಿಮಾನು ಥಿಯೇಟರ್ಗೆ ಬಂದು ನೋಡಿ. ಧೈರ್ಯಂ ಸರ್ವತ್ರ ಸಾಧನಂ ಹೆಸರು ತುಂಬಾ ವಿಭಿನ್ನವಾಗಿದೆ, ಅಷ್ಟೇ ಚೆನ್ನಾಗಿದೆ ಕಾನ್ಸೆಪ್ಟ್ ಕೂಡ. ಕಾನ್ಸೆಪ್ಟ್ ಅಲ್ಲಿ ಮೇಲು ಕೀಳು ಅಂತ ಇರಬಹುದು, ಯಾರೋ ಒಬ್ರು ಅಟ್ಟಹಾಸದಿಂದ ಮೆರಿತಾ ಇರುವಂತದ್ದಾಗಿರ್ಬಹುದು, ಅಥವಾ ಯಾರೋ ಒಬ್ರು ನರಳ್ತಾ ಇದ್ದಾರೆ ಅಂತ ಇರಬಹುದು. ಅದೆಲ್ಲದಕ್ಕೂ ಒಂದು ಸಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಆ ಸಲ್ಯೂಷನ್ ಹೇಗ್ ಬರುತ್ತೆ, ಯಾವ ದಾರಿಯಿಂದ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಬಟ್ ನಮ್ಮ ಜೀವನ ನಡೀತಾ ಇದ್ದ ಹಾಗೇನೆ ನಮ್ಗೊಂದು ಎಲ್ಲ ಡೋರ್ಸ್ ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಅಂದಾಗ ಒಂದು ಡೋರ್ ನಮಗೋಸ್ಕರ ದೇವ್ರು ಓಪನ್ ಮಾಡ್ತಾನೆ ಅಂತ ಹೇಳ್ತಾರೆ. ಅದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ಐ ಥಿಂಕ್ ಈ ಸಿನಿಮಾಗೆ ಒಳ್ಳೆ ಅವಾರ್ಡ್ ಕೂಡ ಬರಬಹುದು ಅಂತ ಅನ್ಸುತ್ತೆ. ಅಷ್ಟು ರಾ ಆಗಿದೆ ಸಿನಿಮಾ. ತುಂಬಾ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಎಲ್ಲರಿಗೂ ಜೈ ಭೀಮ್. ಕನ್ನಡದಲ್ಲಿ ಇದು ಮೊದಲನೇ ಪ್ರಯೋಗ ಅನ್ಸುತ್ತೆ. ಯಾಕಂದ್ರೆ ನಾವೆಲ್ಲ ತಮಿಳು, ತೆಲುಗು, ಮಲಯಾಳಮಲ್ಲಿ ಈ ಥರ ಕಥೆಗಳನ್ನ ನೋಡಿದ್ದೀವಿ. ಅದೇ ಥರದ ಸಿನಿಮಾ ಒಂದು ಕಾಲ ಅಂತಾನೋ, ಕಬಾಲಿ ಅಂತಾನೋ, ಅಥವಾ ಪರಿಹಾರಂ ಏನೋ ಪರಿಹಾರಂ ಪೆರುಮಾಳ್ ಅಂತ ಸಿನಿಮಾಗಳು ಕನ್ನಡಕ್ಕೆ ಬರೋಕ್ಕೆ ಇನ್ನೊಂದು 20 ವರ್ಷ ಆಗುತ್ತೆ ಅಂದ್ಕೊಂಡಿದ್ವಿ. ಅದು ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕಳೆದ 30-40 ವರ್ಷಗಳಿಂದ ನಾವು ಬೇರೆಯವರ ಕಥೆಗಳನ್ನ ಕೇಳಿದ್ದೀವಿ, ಚಪ್ಪಾಳೆ ಹೊಡೆದಿದ್ದೀವಿ, ಬೆಂಬಲಿಸಿದ್ದೀವಿ. ನಮ್ಮ ಕಥೆಯನ್ನ ನಾವು ಇಲ್ಲಿ ತನಕ ಹೇಳಿಲ್ಲ. ಅವ್ರ ಕಥೆಗಳನ್ನ ಕೇಳಿದ್ದೀವಿ ಅಥವಾ ವಿರೋಧ ಮಾಡಿದ್ದೀವಿ. ನಮ್ಮ ಕತೆ ನಾವು ಮಾತಾಡಿರಲಿಲ್ಲ. 35 ವರ್ಷಗಳಿಂದ ಡಾಕ್ಟರ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಓದಿದಾಗ ನಮ್ಮದೊಂದು ಕತೆ ಇದೆ, ನಾಗಜನರ ಕತೆ ಇದೆ, ನಾಗದೊರೆ ಕತೆ ಇದೆ ಅಂತೇಳಿ ಆಗ ನಾನು ನಾಗಲೋಕ ಅಂತ ಒಂದು ಪುಸ್ತಕ ಬರೆದಿದ್ದೆ. ಅದು ಬಹುಶಃ ಒಂದು 2-3 ಲಕ್ಷ ಕಾಪೀಸು ಸೇಲ್ ಆಗಿದೆ. ಎಲ್ಲ ಭಾಷೆಗಳಲ್ಲೂ ಟ್ರಾನ್ಸ್ಲೇಟ್ ಆಗಿದೆ. ಇವತ್ತು ಸಿನಿಮಾದಲ್ಲಿ ನೋಡಿದಾಗ ನನಗೆ ನಮ್ಮ ಎಲ್ಲ ಶ್ರಮ ಸಾರ್ಥಕ ಆಯಿತು. ಮತ್ತೆ ನಾವು ಹಾಕಿದಂಥ ಒಂದು ಬೀಜ ಇವತ್ತು ಮೊಳಕೆ ಹೊಡೆದೆ ಅಂತ ಅನಿಸ್ತು. ಒಂದೇ ಒಂದು ಸಣ್ಣ ವಿಚಾರ ಏನಂತ ಹೇಳಿದ್ರೆ, ಟೈಟಲ್ ಧೈರ್ಯಂ ಸರ್ವತ್ರ ಸಾಧನವನ್ನ ಬದಲಾಗಿ ಸಂಸ್ಕೃತ ಹೇಳಕ್ ಬದಲಾಗಿ ಕನ್ನಡದಲ್ಲೇ ಬಿಡ್ಬೋದಾಗಿತ್ತು. DSS ಅಂತ ಬರ್ಬೇಕಂದ್ರೆ ಧೈರ್ಯ ಸರ್ವರಿಗೂ ಸಾಧನ ಅಂತಾನೂ ಆಗ್ಬೋದಿತ್ತು. ಧೈರ್ಯ ಅನ್ನೋದು ಅತ್ಯವಶ್ಯಕ ಅಂತ ಈ ಥರ ಬೇರೆ ಟೈಟ್ಲು ಜನಕ್ಕೆ ಅರ್ಥ ಆಗಲಿ, ಜನರ ಬಾಯಲ್ಲಿ ಇರೋ ಥರ ಆ ಥರ ಟೈಟ್ ಇಡ್ಬೋದಾಗಿತ್ತು. ಅದರ್ ದನ್ ದಟ್ ಇಟ್ಸ್ ಅ ವಂಡರ್ಫುಲ್ ಮೂವಿ. ಡೈರೆಕ್ಟರ್ ಸಾಯಿರಾಮ್ ಅವರು ಒಂದು 5-6 ದಿನಗಳಿಂದ ಹೇಳಿದ್ರು. ನಾನು ಅದ್ರ ಸಲುವಾಗಿ ನನ್ನ ಟೂರ್ನ ನಾನು ಒಟ್ಟುಗೊಳಿಸಿ ಇವತ್ತು ಈ ಸಿನಿಮಾನ ನೋಡಿದ್ದು ನನಗೆ ಭಾಳ ಖುಷಿ ಆಗ್ತಾ ಇದೆ. ಹಾಗೆಯೇ ಆ ಹೀರೋ ವಿವಾನ್ ಅವರು, ಹೀರೋಯಿನ್ ಅವರು, ವಿಲ್ಲನ್ ಅವರು
ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಯಾರನ್ನೂ ಸಹಿತ ಫ್ರೆಷರ್ಸು ಹೊಸಬ್ರು ಅಂತ ಅನ್ಸೋದಿಲ್ಲ. ನಿಜವಾಗ್ಲೂ ಕನ್ನಡ ಅಭಿಮಾನಿಗಳು ಇದನ್ನ ಸ್ವಾಗತಿಸಬೇಕು. ನಾನು ಬಹುಜನ್ ಸಮಾಜ್ ಪಾರ್ಟಿಯ ಸ್ಟೇಟ್ ಕೋಆರ್ಡಿನೇಟರ್ ಗೋಪಿನಾಥ್ ಅಂತೇಳಿ, ನಾನು ಹೆಚ್ಚು ಕಡಿಮೆ ಒಂದು 500 ಗ್ರೂಪ್ಗೆ ಈಗಾಗಲೇ ಹಾಕ್ಬಿಟ್ಟಿದ್ದೀನಿ. ಮತ್ತು ನಮ್ಮ ಕಡೆಯಿಂದ ಈ ಚಿತ್ರಕ್ಕೆ 100ಕ್ಕೆ 100 ಬೆಂಬಲವನ್ನು ನಾವು ಕೊಡ್ತಾ ಇದ್ದೀವಿ. ಎಲ್ಲರೂ ಪ್ರೇರೇಪಿಸ್ತೀವಿ, ಎಲ್ಲರೂ ಇಲ್ಲಿ ಭಾಗವಹಿಸ್ಬೇಕಂತೇಳಿ ಎಲ್ಲರನ್ನೂ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊತಿದ್ದೀನಿ. ಜೈ ಭೀಮ್, ಜೈ ಭಾರತ್. ಓಕೆನಾ? ಎಲ್ಲರಿಗೂ ನಮಸ್ಕಾರ. ನಾನು ವಜ್ರಾಂಗ್ ಶೆಟ್ಟಿ ಮಾತಾಡ್ತಿದ್ದೀನಿ. ಕೆಲವೊಂದು ಸಿನಿಮಾ ತರ ನೋಡಿದ್ರೆ ಅದ್ಭುತ ಸಿನಿಮಾ ಅನ್ಸುತ್ತೆ. ಆ ಸಾಲಿಗೆ DSS ಸೇರ್ಪಡೆ ಆಗತ್ತೆ. ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರುವಂಥ ಒಂದು ಅದ್ಭುತವಾದ ಸಿನಿಮಾ DSS. ನಿಜವಾಗ್ಲೂ ಲಿಟ್ರಲಿ ನಾನು ಚೇರಲ್ಲಿ ಆ ಕಡೆ ಈ ಕಡೆ ಅಲ್ಲಾಡಿಲ್ಲ, ಅಷ್ಟು ಚೆನ್ನಾಗಿ ಅನಿಸ್ತು ಸಿನಿಮಾ. ನಮ್ಮ ಕನ್ನಡದಲ್ಲಿ ಈ ಥರದ್ದು ಒಂದು ಅಟೆಂಪ್ಟು ತುಂಬ ಹೊಸದು. ಸ್ಯಾಂಡಲ್ವುಡ್ಡಲ್ಲಿ, ತಮಿಳ್ ಇಂಡಸ್ಟ್ರಿಯಲ್ಲಿ ಈ ಥರದ್ದು ಒಂದು ಅಟೆಂಪ್ಟ್ನ ಜಾಸ್ತಿ ಮಾಡ್ತಾರೆ. ಸಾಯಿರಾಮ್ ನನ್ನ ಗೆಳೆಯ, 9-10 ವರ್ಷ ನಾವೆಲ್ಲ ಒಟ್ಟಿಗೆ ಜರ್ನಿ ಮಾಡಿದವರು. ಸಿನಿಮಾದ ಹುಚ್ಚು ಯಾವ ಲೆವೆಲ್ಗೆ ಇತ್ತಂದ್ರೆ ಆ ಸಿನಿಮಾನ ಕಲ್ತು ಓದ್ಕೊಂಡು ಸಿನಿಮಾ ಮಾಡಿರೋದು. ಅದರದ್ದು ಏನು ಇವತ್ತು ರಿಸಲ್ಟ್ ಇದೆ ಆ ತೆರೆ ಮೇಲೆ ನಾನು ಕೂಡ ನೋಡಿದೆ. ಸಿಕ್ಕಾಪಟ್ಟೆ ಪ್ರೌಡ್ಫುಲ್ ಆಗ್ತಾ ಇತ್ತು. ಎಲ್ಲರೂ ಸ್ನೇಹಿತರು, ಗೆಳೆಯ ವರ್ಧನ್ ಆಗಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರೋದು, ಯಶ್ ಶೆಟ್ಟಿ, ರಾಮ್ ಆಗಲಿ, ಎಲ್ಲರೂ ನಾವೆಲ್ಲ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದವರು, ಒಟ್ಟಿಗೆ ಸಿನಿಮಾನ ಕಲ್ತವರು. ಇವತ್ತೆಲ್ಲ ಕಷ್ಟಪಟ್ಟು ಈ ಲೆವೆಲ್ಗೆ ಸಿನಿಮಾ ಮಾಡಿದಾರಂದ್ರೆ ಈ ಲೆವೆಲ್ಗೆ ಬಂತಲ್ಲ ಸಿನಿಮಾ ಅಂದ್ರೆ ಜನರಿಗೆ ಕಲ್ಸೋಕ್ಕಾಗದೆ ಸಿನಿಮಾ ಈ ಲೆವೆಲ್ ನಿಂತಿದೆ ಅನ್ನೋದಕ್ಕೆ ನಮ್ಗೆ ಕೂಡ ಆರ್ಟಿಸ್ಟ್ ಆಗಿ ನಮ್ಗೆ ಕೂಡ ಬೇಜಾರಾಗ್ತಾ ಇದೆ. ಖಂಡಿತವಾಗ್ಲೂ ಇವತ್ತು ಯಾರ್ಯಾರು ಸಿನಿಮಾ ನೋಡಿದ್ದೀರಾ, 2 ಲೈನ್ ಬರ್ದಾಕಿ ಸಿನಿಮಾ ಬಗ್ಗೆ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಇವತ್ತು ನಿಜವಾಗ್ಲೂ ಕಳೆದು ಹೋಗ್ತಾ ಇದೆ. ನನಗೆ ಬೇಜಾರಾಗ್ತಿದೆ. ನಾನು ಏನೋ ಅನ್ಕೊಂಡಿದ್ದೆ ಸಿನಿಮಾ ಇಲ್ಲ ಸಾಯಿ ನಾರ್ಮಲ್ ಆಗಿ ಸಿನಿಮಾ ಮಾಡ್ತಾನೆ ಅಂದ್ಕೊಂಡು, ಬಟ್ ಅದ್ಭುತವಾದ ಸಿನಿಮಾ, ಪ್ರತಿಯೊಬ್ರು ನೋಡ್ಲೇಬೇಕು. ಎಲ್ಲ ಬಿಟ್ಟು ಲೆಫ್ಟಿಸ್ಟು ರೈಟಿಸ್ಟು ಅವು ಎಲ್ಲ ಬಿಟ್ಟಾಕ್ಬಿಡಿ, ಸಿನಿಮಾ ತರ ನೋಡಿ. ಈ ಸಿನಿಮಾನ ಖಂಡಿತವಾಗ್ಲೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಲೆವೆಲಲ್ಲಿ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಅಂತೂ ಮಾತಾಡಂಗಿಲ್ಲ. ಸಾಯಿ ಅದನ್ನ ಯಾವ ಲೆವೆಲಿಗೆ ತೆಗ್ದಿದಾರಂದ್ರೆ ಅನ್ಸ್ಬಿಡುತ್ತೆ, ಎಲ್ಲರೂ ಜೀವಿಸಿದಾರೆ ಅದರಲ್ಲಿ. ಗೆಳೆಯ ಯಶ್ ಶೆಟ್ಟಿ ಒಬ್ಬ ಅದ್ಭುತ ಕಲಾವಿದ ಅಂತ ಗೊತ್ತು, ಇದರಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಯಶ್ ಶೆಟ್ಟಿ ನಾನು ಎಂಥ ದೊಡ್ಡ ಕಲಾವಿದ ಅಂತ. ಗೆಳೆಯ ವರ್ಧನ್ನು, ನಾವು ಫಸ್ಟ್ ಹೇಳಿರುವಂಗೆ 6-7 ವರ್ಷ ಸಿನಿಮಾಗೋಸ್ಕರ ನಾವೆಲ್ಲ ಜೀವಿಸಿದವರು. ಅವರಿಗೂ ಸಿನಿಮಾ ಹುಚ್ಚಿ ಏನಂತ ಗೊತ್ತು, ನನಗೂ ಗೊತ್ತು. ಆ ಮನುಷ್ಯ ಹೀರೋ ಆಗಿ ಯಾವುದೋ ಒಂದು ಲೆವೆಲಲ್ಲಿ ಇದ್ದವರು ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಆ ಕ್ಯಾರೆಕ್ಟರ್ ಇವತ್ತಷ್ಟು ಪವರ್ಫುಲ್ ಆಗಿದೆ ಅನ್ನೋದಕ್ಕೆ ಈ ಸಿನಿಮಾದಲ್ಲಿ ಮಾಡಿರೋ ಪಾತ್ರ ನಿರ್ವಹಣೆ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಅವ್ರು ಕೂಡ ಆಕ್ಟ್ ಮಾಡಿದ್ದಾರೆ. ಇನ್ನು ಹೀರೋ ಬಗ್ಗೆ ಮಾತಾಡಲೇಬೇಕು. ವಿವಾನು ಇಂಡಸ್ಟ್ರಿ ಹೊಸ ಎಂಟ್ರಿ, ಎಲ್ಲೂ ಅನ್ಸಲ್ಲ. 1-2 ವರ್ಷ ಬೇರೆ ಲೆವೆಲ್ ವಿವಾನ್ ಕಷ್ಟಪಟ್ಟರೆ ಇಂಡಸ್ಟ್ರಿಯಲ್ಲಿ ಖಂಡಿತವಾಗ್ಲೂ ಒಬ್ಬ ಒಳ್ಳೆ ನಾಯಕ ನಟನಾಗಿ ನಿಲ್ತಾನೆ. ಆ ಭರವಸೆ ನನ್ಗೆ ಕೂಡ ಇದೆ. ಹೀರೋಯಿನ್ ಕೂಡ ಅನುಶ್ರಯ ಆ ಲಾಯರ್ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ನಿಭಾಯಿಸಬೇಕು ಅಷ್ಟು ಚೆನ್ನಾಗಿ ಅವ್ರು ಕೂಡ ಮಾಡಿದ್ದಾರೆ. ಆ್ಯಂಡ್ ಕ್ಯಾಮ್ರಾಮನ್ ಸರ್ ರವಿ ಸರ್ ಆಗಲಿ, ಆ್ಯಂಡ್ ದೆನ್ ಜೂಡಾ ಸರ್ ಮ್ಯೂಸಿಷಿಯನ್ ಆಗಲಿ, ಪ್ರತಿಯೊಬ್ಬರು ಅವ್ರ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಶ್ರೀಕಾಂತ್ ಸರ್ ಎಡಿಟರ್ ಆಗಲಿ, ಎಲ್ಲರೂ ಈ ಸಿನಿಮಾಯಿಂದ ಪ್ರೊಡ್ಯೂಸರಿಗೆ ಒಳ್ಳೇದಾಗಬೇಕು. ಈ ಪ್ರೊಡ್ಯೂಸರ್ ಎಲ್ಲಾದರೂ ಮುಳುಗೋದ್ರೆ ಇನ್ನೊಂದ್ಸತಿ ಈ ಥರ ಖಂಡಿತವಾಗ್ಲೂ ಈ ಥರ ಸಿನಿಮಾ ಬರಲ್ಲ. ಈ ಸಿನಿಮಾ ಗೆಲ್ಸಿ ಪ್ರೊಡ್ಯೂಸರ್ನು ಕೂಡ ಉಳಿಸೋಣ. ಇಡೀ ತಂಡಕ್ಕೆ ಮತ್ತೊಮ್ಮೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಖಂಡಿತವಾಗ್ಲೂ ಯಾರ್ಯಾರು ಈ ಸಿನಿಮಾ ನೋಡಿದ್ರ, ನೀವು ಮಾಧ್ಯಮ ಮಿತ್ರದವ್ರು ಕೂಡ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ. ಈ ಸಿನಿಮಾನ ಅವ್ರು ಯಾವಾಗಲೇ ಹೇಳ್ಕೊಂಡ್ರು, ಆ ಸಿನಿಮಾ ಮುಂದೆ ಅವ್ರ ಸಿನಿಮಾ ಮುಗ್ದಾದ್ಮೇಲೆ ಆ ಥಿಯೇಟ್ರಲ್ಲಿ ಆ ಜನರ ಮಧ್ಯೆ ಮಾತಾಡೋಕೆ ಕೇಳಿದ್ರೆ ನಮಗೆ ಸಂಕಟ ಆಗುತ್ತೆ. ನಿಜವಾಗ್ಲೂ 1-2 ದಿನದಲ್ಲಿ
ಈ ಸಿನಿಮಾನೇ ಇರಲ್ಲ. ಅದು ಕೇಳೋಕೆ ನಮ್ಗೆ ಹತ್ರ ಬೇಜಾರಾಗುತ್ತೆ. ನೆಕ್ಸ್ಟ್ OTT ಬರುತ್ತೋ ಅಲ್ಲ, OTT ಎಷ್ಟು ಜನ ನೋಡ್ತಾರೋ ಏನೋ ನಮಗೂ ಗೊತ್ತಿಲ್ಲ. ತಲುಪಬೇಕಷ್ಟೇ. ನಾನು ಇವರೆಲ್ಲ ನನ್ನ ಗೆಳೆಯರು ಅಂತ ಹೇಳ್ತಾ ಇಲ್ಲ, ಒಬ್ಬ ಆರ್ಟಿಸ್ಟ್ ಆಗಿ ಒಬ್ಬ ಕಲಾವಿದನಾಗಿ ನಮ್ಗೆಲ್ಲ ನೋವು ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಈ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲಬೇಕು. ಆದಷ್ಟು ಸಪೋರ್ಟ್ ಮಾಡೋಣ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲ ಕನ್ನಡಿಗರಿಗೂ ಒಂದು ಮಾತು, ಒಂದು ಸಿನಿಮಾ ಮಾಡಬೇಕಾದ್ರೆ 100 ಜನ ಅನ್ನ ತಿಂದಿರ್ತಾರೆ. ಒಂದು ಸಿನಿಮಾ ಮಾಡ್ಬೇಕಾದ್ರೆ 100 ಜನ ಅನ್ನ ತಿಂದಿರ್ತಾರೆ. ಒಬ್ಬ ಪ್ರೊಡ್ಯೂಸರು ಆತ ಊಟ ಮಾಡಿರಲ್ಲ, ಆದ್ರೂ ಆ 100 ಜನಕ್ಕೆ ಅನ್ನ ಹಾಕಿರ್ತಾರೆ. ಯಾವಾಗಲೂ ಹೇಳ್ತಾ ಇದ್ರು ಸ್ಟಾರ್ ಡಮ್ ಅಂದ್ರೆ ಸೆಲೆಬ್ರಿಟಿ ಶೋ ಆಗ್ಬಿಡುತ್ತೆ, ಇನ್ನೊಂದು ಆಗ್ಬಿಡುತ್ತೆ. ಸ್ಟಾರ್ ಡಮ್ ಅನ್ನೋದು, ಸ್ಟಾರ್ ಆಗೋದು ಒಬ್ಬ ಪ್ರೇಕ್ಷಕನೇ ಒಬ್ಬ ಸ್ಟಾರ್ ಡಮ್ ಕೊಡಕ್ ಆಗೋದು, ಇನ್ನೊಬ್ಬ ಸ್ಟಾರ್ ಅಲ್ಲ. ಪ್ರೊಡ್ಯೂಸರ್ ಹೇಳ್ತಿದ್ದೆ ಸ್ಟಾರ್ಸ್ ಬರ್ಲಿಲ್ಲ ಅಂತ ಅಲ್ಲ, ಪ್ರೇಕ್ಷಕರೇ ಸ್ಟಾರ್ಸ್. ಯಾಕೆಂದ್ರೆ ದಯವಿಟ್ಟು ಎಲ್ಲ ಇವತ್ತೇನ್ ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದೀವಿ, 100 ಸಿನಿಮಾಗಳು ಬರ್ತಾವೆ, ನಾ ಹೋದೆ ಅಂತವೆ. ಎಲ್ಲ ಟ್ರೋಲರ್ಸು ಇವತ್ತೇನು, ನಾನು ಯಾವತ್ತೂ ನೆನ್ನೆ ನೋಡ್ಬೇಕಾದ್ರೆ ಅವ್ರದ್ದೊಂದು ಟ್ರೋಲ್ ಮಾಡ್ತಿದ್ರು, ಯಾವುದು ಪ್ರೊಡ್ಯೂಸರ್ದು. ಟ್ರೋಲರ್ಸು ಒಬ್ರು ಹೃದಯವಂತರು ಅನ್ನೋದಕ್ಕೆ ಇವತ್ತು ಈ ಸೆಲೆಬ್ರಿಟಿ ಶೋ ಕಾರಣ. ಯಾಕೆಂದ್ರೆ ಒಂದು ಟ್ರೋಲ್ ಮಾಡಬೇಕು ಅಂದ್ರೆ ಬರೀ ದುಡ್ಡಿರೋರ್ಗೆ ಮಾತ್ರ ಮಾಡ್ತಾರಲ್ಲ, ಒಟ್ಟಸ್ದಿರೋರ್ಗು ಮಾಡ್ತಾರೆ ಅವರು. ಯಾಕೆಂದ್ರೆ ಯಾರ್ಯಾರೋ ಹೆಂಗೆಂಗೋ ಸಿನಿಮಾ ಮಾಡ್ತಾರೆ, ಏನೇನೋ ಕಷ್ಟಪಟ್ಟು. ಹೊಸಬ್ರು ಅಂದ್ರೆ ಸಿನಿಮಾ ಅವ್ರಿಗೆ ಗಂಧನೇ ಗೊತ್ತಿರಲ್ಲ ಅನ್ನೋದಿಲ್ಲ. ಎಲ್ಲಿತ್ತಣ್ಣ ಎಂತೆಂಥ ಸಿನಿಮಾಗಳಿತ್ತು. ಈ ಕಾಂತಾರ ಇಡೀ ದೇಶದಲ್ಲಿ ನೋಡಿದ್ರು, ನಮ್ಮ ಕನ್ನಡಿಗರದೇ. KGF ಕನ್ನಡಿಗರದೇ. ಇವತ್ತು ನಮ್ಮ AR ಸಾಯಿರಾಮ್ ಮಾಡಿರೋದು ಒಂದು ಕನ್ನಡ ಸಿನಿಮಾನೇ ಅಂತ ತಿಳ್ಕೊಂಡು ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಈ ಸಿನಿಮಾನ ಬೆಳೆಸ್ಬೇಕು. ಯಾಕೆಂದ್ರೆ ಆ ಕಲೆನ ಯಾವತ್ತು ಒಬ್ಬ ಕಲಾವಿದ ಅಂದವ್ನು ಬಣ್ಣ ಹಚ್ಚಿರೋನೆಲ್ಲ ದೊಡ್ಡ ಕಲಾವಿದನೇ. ಬಣ್ಣ ಹಚ್ಚಿ ಪ್ರೇಕ್ಷಕರನ್ನ ನಗಿಸ್ಲಿಕ್ಕೆ, ಮನೋರಂಜಿಸ್ಲಿಕ್ಕೆ ಅವ್ರೇನು ಕಷ್ಟ ಬಿದ್ದಿರ್ತಾರೆ, ಅದು ಸುಲಭ ಅಲ್ಲ. ಒಬ್ಬ ನಿರ್ಮಾಪಕ ಆಗಲಿ, ಒಬ್ಬ ಡೈರೆಕ್ಟರ್ ಆಗಲಿ ನಿದ್ದೆಗಟ್ಟಿ ಒಂದು ಕನ್ಸು ಕಟ್ಟಿರ್ತಾರೆ. ಆ ಕನ್ಸನ್ನ ನನ್ಸ್ ಮಾಡಬೇಕು ಅಂದ್ರೆ ಜನರ ಮುಂದೆ ಆ ಸಿನಿಮಾ ತರಬೇಕು. ಆ ತರೋದಕ್ಕೆ ಅವ್ರೇನೇನು ತ್ಯಾಗ ಮಾಡಿರ್ತಾರೆ, ಅವ್ರೇನೇನು ಸಫರ್ ಮಾಡಿರ್ತಾರೆ. ಒಂದು ಸಿನಿಮಾ ಮಾಡೋದೊಂದು, ಇವತ್ತು ಹೇಳ್ತಾ ಇದ್ರು ನನಗೆ ಥಿಯೇಟ್ರುಗಳು ಕೊಡಲಿಲ್ಲ, ಮಲ್ಟಿಪ್ಲೆಕ್ಸಲ್ಲಿ ಕೊಡ್ಲಿ. ಈ ಟೀಮ್ಗೆ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ. ಈ ಟೀಮಲ್ಲಿ ಇವ್ರಿಗಿರೋ ಟ್ಯಾಲೆಂಟನ್ನು ನಾನು ಇವತ್ತು ಸಿನಿಮಾ ನೋಡಿದೆ. ಆ ಟ್ಯಾಲೆಂಟನ್ನ ಇವ್ರು ಪ್ರತಿ ಯಾವುದೇ ಸಿನಿಮಾ ಮಾಡಲಿ, ಡೈರೆಕ್ಟರ್ ಯಾವುದೇ ಸಿನಿಮಾ ಮಾಡಲಿ, ಮುಂದಿನ ಸಲ ಆ ಡಿಸ್ಟ್ರಿಬ್ಯೂಷನ್ಗೆ ಅದೇನು ಖರ್ಚಾಗಲಿ ನನ್ನ ಕಡೆಯಿಂದ ನಾನು ಪರ್ಸನಲ್ ಆಗಿ ನಿಂತ್ಕೊಂಡು ಈ ಕನ್ನಡ ಡೈರೆಕ್ಟರ್ಗಳನ್ನ ಬೆಳೆಸಲೇಬೇಕು ಅನ್ನೋ ಚಾಲೆಂಜ್ ಆಗಿ ತೊಗೊಂಡು ಮಾಡಬೇಕು. ಯಾಕೆಂದರೆ ಯೂತ್ಸ್ಗಳು ಎಲ್ಲರೂ ಬೆಳಿಬೇಕು, ಎಲ್ಲರೂ ಬರಬೇಕು ಅನ್ನೋದಲ್ಲ. ಸಿನಿಮಾ ಯಾವುದಣ್ಣ, ಯಾವುದೋ ಹೊಸ ಸಿನಿಮಾ ಅಂದರೆ ಯಾರು ಹೊಟ್ಟೆ ಹೋಟ್ಲಿಗೆ ಹೋಗ್ತಿರತ್ತಾನೆ. ಈ ಹೊಸ ಹೋಟ್ಲ್ ಓಪನ್ ಆಗಿದ ತಕ್ಷಣ ಹೊಸ ಹೋಟ್ಲಲ್ಲಿ ಏನು ಟೇಸ್ಟ್ ಇದೆ ಅಂತ ನೋಡ್ತಿರಲ್ಲ. ಹೊಸ ಡೈರೆಕ್ಟ್ರು, ಹೊಸ ಕಲಾವಿದರು ಟೇಸ್ಟ್ ನೋಡಿ ಇನ್ನ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ, ಯಾರನ್ನೂ ವೇಸ್ಟ್ ಪೇಪರ್ ತರ ನೋಡ್ಬೇಡಿ. ಆ ವೇಸ್ಟ್ ಪೇಪರ್ ಒಂದಲ್ಲ ಒಂದಿನ ಗಾಳಿಪಟ ಆದ್ರೆ ನೀವೇ ತಲೆ ಎತ್ತಿ ನೋಡ್ಬೇಕಾಗತ್ತೆ. ಸೊ ಎಲ್ಲರಿಗೂ ಮರ್ಯಾದೆ ಕೊಡಿ, ಎಲ್ಲರ ಕಲೆಗೂ ಬೆಲೆ ಕೊಡಿ ಅನ್ನೋದಕ್ಕೆ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಈ ಚಿತ್ರತಂಡದ ಎಲ್ಲ ಕಲಾವಿದರಿಗೂ, ಟೆಕ್ನಿಷಿಯನ್ಸ್ಗೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಸಿನಿಮಾ ಅನ್ನೋದು ಸಿನಿಮಾ ರೀತಿನೇ ಮಾಡಿದ್ದಾರೆ, ಶೋಕಿಂಗ್ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಸಿನಿಮಾನ ಪ್ರೀತಿಸಿ ಸಿನಿಮಾ ಮಾಡಿದ್ದಾರೆ ಈ ತಂಡ. ಇವ್ರು ಒಳ್ಳೇದಾಗ್ಲಿ. ಆ್ಯಂಡ್ ಇವ್ರ ಜೊತೆ ನೀವೆಲ್ಲರೂ ಇವತ್ತೇನು ಯೂಟ್ಯೂಬರ್ಸು ಇಲ್ಲ ಮಾಧ್ಯಮದವರು ಎಲ್ಲರಿಗೂ ನಿಂತಿದ್ದೀರ. ನೀವೇನೇನು ನಿಂತಿದ್ದೀರ ಪ್ರತಿಯೊಬ್ರು. ಯಾಕೆಂದ್ರೆ ನಾನು ಅವಾಗಲೇ ಹೇಳಿದೆ, ಯಾರೋ ಟ್ರೋಲ್ ಮಾಡಿದ್ರು ಸರ್, ನಾವು ಪ್ರೊಡ್ಯೂಸರ್ ಬಗ್ಗೆ ಟ್ರೋಲ್ ಮಾಡಿದ್ರು, ಹಿಂಗೆ ನೆಗೆಟಿವ್ ಆಗೋ ಮಾಡಿದ್ರು. ಅಣ್ಣ, ಯಾರು ಟ್ರೋಲರ್ಸು ಮನುಷ್ಯರೇ, ಅವ್ರಿಗೂ ಒಂದು ಹೃದಯ ಇದೆ. ಆ ಟ್ರೋಲರ್ಸ್ ಇವತ್ತು ಇಂಪ್ರೂವ್ ಮಾಡಿ ದಯವಿಟ್ಟು ಇಂಥ ಬಡ ಕಲಾವಿದರನ್ನ, ಬಡ ಒಂದು ಡೈರೆಕ್ಟರ್ನ ಇಲ್ಲ ಪ್ರೊಡ್ಯೂಸರ್ನ ಕಾಪಾಡಿ ಅಂತ ಹೇಳಲಿಕ್ಕೆ ಒಬ್ಬ ಬ್ರದರ್ ಫ್ರಮ್ ಅನ್ನದರ್ ಮದರ್ ಆಗಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಜೈ ಭೀಮ್. ಬಂಧುಗಳೇ, ಇವತ್ತು ಸಾಯಿರಾಮು ತಂಡ ಬಹಳ ಅದ್ಭುತವಾಗಿ ಈ ಒಂದು ಚಲನಚಿತ್ರವನ್ನ ಎಲ್ಲರೂ ಕೂಡ ನೋಡುವ ದೃಷ್ಟಿಯಲ್ಲಿ ಇವತ್ತು ಚಲನಚಿತ್ರವನ್ನ ತಯಾರು ಮಾಡಿದ್ದಾರೆ. ನಾನು ಬಹುಜನ್ ಸಮಾಜ್ ಪಕ್ಷದ ರಾಜ್ಯ ಖಜಾಂಚಿಯಾಗಿ, ಒಬ್ಬ ನ್ಯಾಷನಲ್ ಯೂತ್ ಅವಾರ್ಡ್ ಆಗಿ ಈ ಒಂದು ಚಲನಚಿತ್ರಕ್ಕೆ ಶುಭವನ್ನು ಕೋರ್ತಾ, ಇಂಥ ಒಂದು ಚಿತ್ರವನ್ನ ಎಲ್ಲ ಪ್ರೀಮಿಯರ್ ಚಿತ್ರಮಂದಿರಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕಾಗಿತ್ತು. ಇವತ್ತು ಬೇರೆ ಭಾಷೆಗಳು
10 ಜನ 20 ಜನ ಇರ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮತ್ತು ಸಮಾಜದಲ್ಲಿ ಆಗ್ತಕ್ಕಂಥ ವಿಚಾರಗಳನ್ನ ಮನಮುಟ್ಟುವಂತೆ ಈ ಹೊಸ ತಂಡ ಮಾಡಿದೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಕನ್ನಡ ಪರ ಮನಸ್ಸುಗಳು, ಯುವಜನರು ಮತ್ತು ಹೋರಾಟಗಾರರು ಈ ಒಂದು ಚಲನಚಿತ್ರವನ್ನ ವೀಕ್ಷಣೆ ಮಾಡಿ ಒಂದು ದಾಖಲೆ ರೀತಿಯಲ್ಲಿ ಈ ಚಲನಚಿತ್ರ ಮೂಡಿ ಬಂದಿದೆ. ನಮ್ಮಗಳ ನಿಜ ಜೀವನದ ಕಥೆಯನ್ನು ಆಧರಿಸಿರ್ತಕ್ಕಂಥ ಹಾಗೂ ಚಲನಚಿತ್ರವಾಗಿ ಮಾಡಿರ್ತಕ್ಕಂಥ ಇಂಥ ಕಲಾವಿದರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ, ಈಗಾಗಲೇ ಇದಕ್ಕೆ ಕೆಲವು ಬೇರೆ ಬೇರೆ ಬಣ್ಣಗಳನ್ನು ಹೊರಚಿದ್ರು. ಇದರಲ್ಲಿ ಕೇವಲ ಹೆಸರುಗಳು ಮಾತ್ರ ಅದನ್ನ ಇಟ್ಟಿದ್ದಾರೆ. ಆ ಹೆಸರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥವ್ರು ಇವತ್ತು ನಿಜ ಘಟನೆಗಳಿಗೆ ಅವರು ಇದಕ್ಕೆ ಎಲ್ಲರೂ ಕೂಡ ಇವತ್ತು ಕನ್ನಡದ ಚಲನಚಿತ್ರವಾಗಿ ನೋಡ್ಲಿ ಅಂತ ಹೇಳ್ತಾ ಈ ಒಂದು ತಂಡಕ್ಕೆ ಶುಭವನ್ನ ಕೋರ್ತೇವೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭೀಮ ಬಂಧುಗಳು ಇದನ್ನ ನೋಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಸಲ್ಲಿಸ್ತೇನೆ. ಶುಭವಾಗಲಿ. ಜೈ ಭೀಮ್. ಎಲ್ಲೋ ನಮಸ್ಕಾರ ರೀ, ನಾನು ಸೋನು ಪಾಟೀಲ. ಸೊ ಧೈರ್ಯಂ ಸರ್ವತ್ರ ಸಾಧನ ಮೂವಿ ಸಖತ್ ಚಲೋ ಐತಿ, ನಂಗಂತೂ ಭಾಳ ಇಷ್ಟ ಆಯ್ತು. ಸೊ ಅಂಗವಿಕಲರ ಬಗ್ಗೆ ತುಂಬಾ ಚೆನ್ನಾಗಿ ಡೈಲಾಗ್ ಬರ್ತಾರೆ, ನಂಗಂತೂ ಇಷ್ಟ ಆಯ್ತು. ಈ ಅಣ್ಣ ಇಲ್ಲೇ ಇದ್ದಾರೆ ಅಂಗವಿಕಲರವರು, ಸೊ ಸಖತ್ ಚೆನ್ನಾಗಿ ಮಾಡ್ಯಾರ. ಅನುಷಾ ಮತ್ತೆ ನಾನು ತುಂಬಾ ವರ್ಷಗಳಿಂದ ಫ್ರೆಂಡ್ಸು, ಗೋಸಿ ಗ್ಯಾಂಗ್ ಅಂತ ಒಟ್ಟಿಗೆ ಮೂವಿ ಮಾಡಿದ್ವಿ. ಸೊ ಅವಳ ಆಕ್ಟಿಂಗ್ ಬಗ್ಗೆ ಅಂತೂ ನಾ ಹೇಳಂಗಿಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾಳೆ. ಸೊ ಒಬ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಬಂದು ಕನ್ನಡಿಗರು ನಮ್ಮ ಕೈ ಮುಗಿದು ಕೇಳ್ಕೊಳ್ಳೋದು ನಮ್ಗೆ ಒಂಥರ ಬೇಜಾರು ಅನ್ಸುತ್ತೆ. ಮೂವಿ ನೋಡ್ರಿ, ಬೆಳೆಸ್ರಿ ಅಂತ. ಬೇರೆ ಬೇರೆ ಭಾಷೆ ಮೂವಿಗಳನ್ನ ಬೆಂಗಳೂರಲ್ಲಿ ನಮ್ಮ ಥಿಯೇಟರ್ಗಳಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಬೆಳೆಸ್ತೀವಿ ಅವ್ರನ್ನ. ನಮ್ಮ ಕನ್ನಡದವ್ರನ್ನ ಬೆಳೆಸೋದು ನಮ್ಮ ಕರ್ತವ್ಯ. ಈ ಮೂವಿಯಲ್ಲಿ ನಾನು ಆಕ್ಟ್ ಮಾಡಿಲ್ಲ, ಬಟ್ ಇದು ನಂದೇ ಮೂವಿ ಅನ್ಕೊಂಡು ಪರ್ಸನಲಿ ನಾನು ಪ್ರಮೋಷನ್ ಮಾಡ್ತೀನಿ. ಸೊ ದಯವಿಟ್ಟು ಎಲ್ಲ ಮಾಧ್ಯಮದವ್ರಾಗ್ಲಿ, ಯೂಟ್ಯೂಬರ್ಸ್ ಆಗ್ಲಿ, ದಯವಿಟ್ಟು ಸಪೋರ್ಟ್ ಮಾಡ್ರಿ. ಟ್ರೋಲ್ ಪೇಜಸ್ ಅವರು ಯಾರ್ಯಾರ್ದವ್ರು ಟ್ರೋಲ್ ಮಾಡ್ತೀರಾ, ನಿಮ್ಮಿಂದ ಎಷ್ಟೊಂದು ಮಂದಿ ಬೆಳೆದಿದ್ದಾರೆ. ಸೊ ಕನ್ನಡ ಚಿತ್ರನೂ ಕೂಡ ಬೆಳೆಸಿ 100 ದಿನ ಪೂರೈಸ್ಲಿ ಅಂತ ಹಾರೈಸ್ತೀನಿ. ಸೊ ದಯವಿಟ್ಟು ಒಬ್ರು ಇನ್ನೊಬ್ರು ಹಂಗೆ ಜಾಸ್ತಿ ಮಂದಿಗೆ ಹೇಳ್ತಾ ಈ ಮೂವಿಗೆ ಯಶಸ್ಸು ತಂದು ಕೊಡಿ ಅಂತ ಕೇಳ್ತೀನಿ. ಸೊ ಆಲ್ ದಿ ವೆರಿ ಬೆಸ್ಟ್ ಆಲ್ ಎಲ್ಲ ಟೀಮ್ಗೆ. ಸೊ ಅನುಷಾ ರೈ ಸಖತ್ತಾಗಿ ಆಕ್ಟ್ ಮಾಡಿದಾಳೆ. ಅಂಡ್ ಪೊಲೀಸ್ ಅವ್ರು ನೋಡ್ರಿ ನಂಗೆ ಭಯ ಆಗೋಯ್ತು. ಸೊ ಸಖತ್ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ವಿಲನ್ ಕ್ಯಾರೆಕ್ಟರ್. ಹೀರೋ ಅವರು ಕೂಡ ಸಖತ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೈಚಂದ್ರ ಮಾತಾಡ್ತಾ ಇದ್ದೀನಿ. ಧೈರ್ಯಂ ಸರ್ವತ್ರಂ ಸಾಧನ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಏನು ಅಂತಂದರೆ, ಒಬ್ಬ ಮನುಷ್ಯನಿಗೆ ಧೈರ್ಯ ತಗೊಂಡ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದರೂ ಪಡಿಬೋದು ಅನ್ನೋದು ಈ ಸಿನಿಮಾ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಸೊ ನಿಜವಾಗ್ಲೂ ಕಂಪ್ಲೀಟ್ ಈ ಚಿತ್ರದ ನಾಯಕ ನಟನಾಗಿ ವಿವಾನ್ ಮಾಡಿದ್ದಾರೆ. ರಾಹುಲ್ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ಆ್ಯಂಡ್ ಸಾಯಿರಾಮ್ ಡೈರೆಕ್ಷನ್ ಕೂಡ ಈಗಿನ ಏನೇನು ನಡೀತಾ ಇದೆ ಒಂದು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ದಯವಿಟ್ಟು ಕನ್ನಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹೊಸ ಕಲಾವಿದರನ್ನ ಬಂದು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿತ್ರಲ್ ರಂಗಸ್ವಾಮಿ. ಧೈರ್ಯಂ ಸರ್ವತ್ರ ಸಾಧನ. ಮೊದಲನೇದಾಗಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ, ಯುನೀಕ್ ಥ್ರೆಡ್. ಯೂಶುವಲ್ ಆಗಿ ಈ ತರ ಯುನೀಕ್ ಥ್ರೆಡ್ಗಳು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬಂದಾಗ ತುಂಬಾನೇ ಹಿಟ್ ಆಗುತ್ತೆ ಅಂಡ್ ತುಂಬಾನೇ ಡಿಫ್ರೆಂಟ್ ಆಗಿದೆ ಸ್ಟೋರಿ ಅಂತ ಅನ್ಕೋತೀವಿ ಅಂಡ್ ಪ್ರಮೋಟ್ ಮಾಡ್ತೀವಿ. ನನಗೆ ಒಂದು ಬೇಜಾರಾಗ್ತಿರೋದು ಏನಂದ್ರೆ, ಸಿನಿಮಾ ಮಾಡಿದಂತ ನಿರ್ದೇಶಕರು ಅಥವಾ ಸಿನಿಮಾ ಮಾಡಿದಂತ ನಿರ್ಮಾಪಕರು ಸಿನಿಮಾ ಎಲ್ಲ ಆದ್ಮೇಲೆ ಆಡಿಯನ್ಸ್ಗಳನ್ನ ಪ್ಲೀಸ್ ನಿಮ್ ಕೈ ಮುಗಿದು ಕೇಳ್ಕೊತೀನಿ ಅಂತ ಇದೆಯಲ್ಲ, ಅದು ಬೇಜಾರಾಗುತ್ತೆ ಕೇಳೋದಕ್ಕೆ. ವೈ? ಬಿಕಾಸ್ ಎಂಟರ್ಟೈನ್ಮೆಂಟ್ ಅಂದ್ರೆ ಅವರು ಹಾಕುವಂತ ಶ್ರಮ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಮತ್ತೆ ನಾನು ನಿಮ್ನ ಕೈ ಮುಗಿ ಕೇಳ್ಕೊತೀನಿ ಈ ಸಿನಿಮಾ ಇದ್ ಮಾಡ್ಬೇಕು ಅನ್ನೋದು ಅದೊಂಥರ ಬೇಜಾರಾಗುತ್ತೆ. ಆಮೇಲೆ ನನಗೆ ಇನ್ನೂ ಒಂದು ವಿಷಯ ಗೊತ್ತಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ ಅದು ಏನೋ ಕಾಂಟ್ರವರ್ಸಿ ಆಯ್ತು, ಬ್ರಾಹ್ಮಿನ್ಸ್ ಏನೋ ಕಂಪ್ಲೇಂಟ್ ಆಯ್ತು, ಅದೆಲ್ಲ ಓಕೆ. ಬಟ್ ಆ ರೀಸನ್ ಇಂದ PVR ಅಥವಾ ಐನಾಕ್ಸ್ ಸಿಕ್ತಿಲ್ಲ ಅಂತ ಅನ್ನೋದಾದ್ರೆ, ಎಷ್ಟೊಂದು ಯೂನಿವರ್ಸಲ್ ಲೆವೆಲ್ ಅಲ್ಲಿ ಅಥವಾ ದೊಡ್ಡ ದೊಡ್ಡ ಸಿನಿಮಾಗಳು ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಎಷ್ಟೊಂದು ಕಾಂಟ್ರವರ್ಸಿಗಳಾಗಿದೆ. ಆ ಕಾರಣಕ್ಕೆ ಎಲ್ಲೂ PVR ಅಲ್ಲಿ ಅಥವಾ ಐನಾಕ್ಸ್ ಅಲ್ಲಿ ಜಾಗ ಕೊಟ್ಟಿಲ್ಲ ಸಿನಿಮಾಗಳಿಗೆ ಅಂತ ಎಲ್ಲೂ ಉದಾಹರಣೆ ಇಲ್ಲ. ಬಟ್ ಕನ್ನಡ ಸಿನಿಮಾಗೆ ಯಾಕೆ ಯಾವಾಗ್ಲೂ ಥಿಯೇಟರ್ ಪ್ರಾಬ್ಲಮ್, ಅದು ಕರ್ನಾಟಕದಲ್ಲಿ ಅದು ನಂಗೆ ಗೊತ್ತಾಗ್ತಿಲ್ಲ. ನಂಗೆ ಸಖತ್ ಬೇಜಾರಾಗ್ತಿದೆ. ಬಿಕಾಸ್ ಎಲ್ಲಾ ಪ್ರೀಮಿಯರ್ಗಳಿಗೂ ಹೋಗ್ತಾ ಇರ್ತೀನಿ, ನೀವು ನೋಡ್ತಾ ಇರ್ತೀರ ನನ್ನ. ಬಟ್ ಸಿನಿಮಾ ಮಾಡಿದಂತ ಪ್ರೊಡ್ಯೂಸರ್ಗಳು, ನಿರ್ದೇಶಕರು ಕೈ ಮುಗಿದು ಕೇಳ್ಕೊತೀನಿ ಅಂತ ಇದೆಯಲ್ಲ, ಅದು ಬೇಜಾರಾಗುತ್ತೆ. ಅಂದ್ರೆ ಎಲ್ಲಿಗೆ ಬಂದು ನಿಂತಿದೀವಿ ನಾವು ಅಂತ. ಬಟ್ ಆ ಕಾಂಟ್ರವರ್ಸಿ ರೀಸನ್ಗೆ PVR ಮತ್ತೆ ಐನಾಕ್ಸ್ಗಳು ಈ ಒಂದು ಧೈರ್ಯಂ
ಸರ್ವತ್ರ ಸಾಧನಂಗೆ ಜಾಗ ಕೊಟ್ಟಿಲ್ಲ ಅನ್ನೋದಾದ್ರೆ ನನ್ನದೊಂದು ಪ್ರಶ್ನೆ, ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಅಷ್ಟೇ ಎಷ್ಟೊಂದು ಕಾಂಟ್ರವರ್ಸಿಗಳಾಗಿದೆ. ಬೇರೆ ಲ್ಯಾಂಗ್ವೇಜಸ್ ಸಿನಿಮಾಗಳಿಗೆ ಯಾಕೆ ಜಾಗ ಕೊಡ್ತೀರಾ ಮತ್ತೆ PVR ಮತ್ತೆ ಐನಾಕ್ಸ್ ಅಲ್ಲಿ? ಅದ್ ನಂಗೆ ಗೊತ್ತಾಗ್ತಿಲ್ಲ, ಇದಕ್ಕೆ ಆನ್ಸರ್ ಬೇಕು. ಆಮೇಲೆ ಯಾವಾಗ್ಲೂ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ತೊಂದ್ರೆ, ಇದು ದೊಡ್ಡವರ ಮಟ್ಟದಲ್ಲಿ ಅವ್ರ ಗಮನಕ್ಕೆ ಹೋಗ್ತಿಲ್ವಾ, ಚೇಂಬರ್ ಮಟ್ಟದಲ್ಲಿ ಯಾರ ಗಮನಕ್ಕೂ ಹೋಗ್ತಿಲ್ವಾ, ಅದ್ ನಂಗೆ ಗೊತ್ತಾಗ್ತಿಲ್ಲ. ಬಟ್ ಈ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಯುನೀಕ್ ಥ್ರೆಡ್ ಇದೆ. ಮಾಡಿದಂತ ಎಲ್ಲಾ ಕಲಾವಿದರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಹೀರೋ ಹೊಸ ಪರಿಚಯ ಅಂತ ಅನ್ಕೊಂತೀನಿ. ಹೊಸ ಪರಿಚಯ ಅಂತ ಎಲ್ಲೂ ಅನ್ಸಲ್ಲ ನಮ್ಗೆ, ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಸ್ಟೋರಿ ಸ್ಟಾರ್ಟ್ ಆಗೋದ್ರಿಂದ ಎಂಡ್ ಆಗೋವರೆಗೂ ಥ್ರೆಡ್ ನೀಟಾಗಿ ಕ್ರಿಸ್ಪಿ ಆಗಿದೆ. ಎಲ್ಲೂ ನಿಮ್ಗೆ ಬೇಕಂತ ತುರುಕಿದಂತ ಸೀನ್ಗಳಿಲ್ಲ. ಅದರಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾನೇ ಚೆನ್ನಾಗಿದೆ ಅವ್ರ ಕ್ಯಾರೆಕ್ಟರೈಸೇಷನ್. ಮತ್ತೆ ಆ ವಿಲ್ಲನ್ ಟೀಮ್ ಅಲ್ಲಿ ಇದ್ದಂತ 3 ಜನ ಬಳಗ ಏನಿದೆ ಅದು ತುಂಬಾ ಇಷ್ಟ ಆಯ್ತು. ಸಾಯಿರಾಮ್ ಅವ್ರು ನನಗೆ ಇವಾಗಿಂದ ಪರಿಚಯ ಇಲ್ಲ, ತುಂಬಾ ವರ್ಷಗಳಿಂದ ಸಾಯಿರಾಮ್ ಪರಿಚಯ. ಬೇರೆ ಸಿನಿಮಾಗಳಿಗೆ ಡೈಲಾಗ್ ರೈಟರ್ ಅವರು ಮೊದಲು, ಈಗ ಅವ್ರು ಸಿನಿಮಾ ಮಾಡಿದ್ದಾರೆ. ನನಗೆ ಕಂಪ್ಲೀಟ್ ಆಗಿ ಇಷ್ಟ ಆಯ್ತು. ಬಟ್ ಒಂದು ವಿಷಯ ಕೇಳ್ಕೊತೀನಿ, ಕನ್ನಡ ಸಿನಿಮಾಗೆ ಇನ್ಮೇಲೆ ಕರ್ನಾಟಕದಲ್ಲಿ ಥಿಯೇಟರ್ ಪ್ರಾಬ್ಲಮ್ ಬರಬಾರದು. ಈ ವಿಷಯ ದೊಡ್ಡವರ ಮಟ್ಟಕ್ಕೆ ಅಥವಾ ದೊಡ್ಡವರ ಗಮನಕ್ಕೆ ಬರಬೇಕು. ಅಂಡ್ PVR ಐನಾಕ್ಸ್ಗಳು ಜಾಗ ಕೊಡ್ತಿಲ್ಲ ಕಾಂಟ್ರವರ್ಸಿ ರೀಸನ್ಗೆ ಅಂದ್ರೆ ಇದನ್ನ ನಂಬಕ್ಕಾಗಲ್ಲ. ಸೊ ಪ್ಲೀಸ್ ಅದ್ರ ಬಗ್ಗೆ ಯಾರಾದ್ರೂ ದೊಡ್ಡವರು ಇದ್ರೆ, ಸಿನಿಮಾಗೆ ಸಂಬಂಧಪಟ್ಟವರು ಅಥವಾ ಇಂಡಸ್ಟ್ರಿಗೆ ಸಂಬಂಧಪಟ್ಟವರು, ದಯವಿಟ್ಟು ಗಮನ ಹರಿಸಿ. ಅಂಡ್ ಎಲ್ರಿಗೂ ನಾನ್ ಕೇಳ್ಕೊಳ್ಳೋದು ಏನಂದ್ರೆ, ಧೈರ್ಯಂ ಸರ್ವತ್ರ ಸಾಧನಂ ತುಂಬಾನೇ ಡಿಫ್ರೆಂಟ್ ಆಗಿದೆ ಸ್ಟೋರಿ. ಯೂಶುವಲ್ ಲವ್ ಸ್ಟೋರಿ ಅಲ್ಲದೆ ಅಥವಾ ಥ್ರಿಲ್ಲರ್ ಕಾನ್ಸೆಪ್ಟ್ ಅಲ್ಲದೆ ಬೇರೆ ರೀತಿ ಇದೆ ಥ್ರೆಡ್. ಎಲ್ಲರಿಗೂ ಧೈರ್ಯ ಇರಬೇಕು ಅನ್ನೋದನ್ನ ಒಂದು ಸಿಂಪಲ್ ಆಗಿ ಹೇಳಿದ್ದಾರೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಸಿನಿಮಾ ನೋಡಿ. ಅಟ್ಲೀಸ್ಟ್ ಈ ಸಿನಿಮಾ ಇಂದ ಏನಾದ್ರೂ ಒಂದು ವಿಷಯ ಹುಟ್ಟಾಕೊಂಡ್ರೆ, ಯಾಕೆ ಸಿಗ್ತಾ ಇಲ್ಲ ಥಿಯೇಟರ್ಸ್ಗಳು ಅಥವಾ PVR ಐನಾಕ್ಸ್ ಅಲ್ಲಿ ಯಾಕೆ ಕೊಡ್ತಿಲ್ಲ ಜಾಗ ಅನ್ನೋ ಒಂದು ವಿಷಯ ಡಿಸ್ಕಷನ್ಗೆ ಒಳಗಾದ್ರೆ ಮುಂದೆ ಬರುವಂತ ಸಿನಿಮಾಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಧೈರ್ಯಂ ಸರ್ವತ್ರ ಸಾಧನ ಈಗಷ್ಟೇ ಒಂದು ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಬಂದೆ. AR ಸಾಯಿರಾಮ್ ಅವರ ಡೈರೆಕ್ಟ್ರು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ನಾವು ಯಾವ್ಯಾವುದೋ ಸಿನಿಮಾಗಳಿಗೆ ನಮ್ಮ ಮಣ್ಣಿನ ಕತೆ ಅಂತ ಹೇಳ್ತೀವಿ, ಆಕ್ಚುಲಿ ಇದು ನಮ್ಮ ಬೇರಿನ ಕತೆ. ನಮ್ಮ ಏನು ಮೂಲ ಏನಿದೆ ಅಂದ್ರೆ ಭಾರತದಲ್ಲಿ ಹುಟ್ಟು ಬಂದಂತಹ ಎಲ್ಲರ ಮೂಲ ಏನಿದೆ ಅದರ ಕತೆ ಇದು. ಒಂದೊಂದು ಕ್ಯಾರೆಕ್ಟರ್ಗಳ ಹೆಸರುಗಳನ್ನು ತಗೊಂಡಿದ್ದಾರೆ ಅವರು. ತುಂಬಾ ಅದ್ಭುತವಾದ ಕಾನ್ಸೆಪ್ಟ್ ಅದು. ವಿಲನ್ ಹೆಸರು ಇರ್ಬೋದು, ಮೇಜರ್ ಕ್ಯಾರೆಕ್ಟರ್ಗಳ ಹೆಸರು ಇರ್ಬೋದು, ಅವ್ರ ಸುತ್ತಲೂ ಇರುವಂತಹ ಕ್ಯಾರೆಕ್ಟರ್ಗಳ ಹೆಸರುಗಳನ್ನು ಇರ್ಬೋದು. ಆ ಹೆಸರುಗಳನ್ನ ಚೂಸ್ ಮಾಡೋದ್ರಲ್ಲಿ ಅಲ್ಲೇ ಗೆದ್ಬಿಟ್ಟಿದ್ದಾರೆ ಡೈರೆಕ್ಟ್ ಅಂತ ಅನ್ಕೋತೀನಿ. ಆಮೇಲೆ ಈ ಸಿನಿಮಾ ನೋಡಿದ್ಮೇಲೆ ನಾನು ಆಕ್ಚುಲಿ ಬೇರೆ ಬೇರೆ ಲ್ಯಾಂಗ್ವೇಜ್ನ ಸಿನಿಮಾಗಳನ್ನ ನೋಡಿ ಒಂದು ಇಮೋಷನ್ಸ್ಗೆ ಒಳಗಾಗ್ತಾ ಇರ್ತೀವಿ. ಈ ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು ತಮಿಳಿನ ಪಾರ್ ರಂಜಿತ್ ಅವ್ರದ್ದು ಎಫೆಕ್ಟ್ ಇದೆ ಈ ಸಿನಿಮಾ ಮೇಲೆ. ಅದೇ ರೇಂಜಿನ ಸಿನಿಮಾ ಇದು. ಇದೇ ಸಿನಿಮಾನ ತಮಿಳಲ್ಲೋ ಅಥವಾ ಬೇರೆ ಲ್ಯಾಂಗ್ವೇಜ್ ಅಲ್ಲೋ ಮಾಡಿದಿದ್ರೆ ಪಕ್ಕ ರಾಯ್ದ ಮಗ ಇದು ಅಂತೇಳಿ ಚಿಂದಿ ಓಡಿರೋದು. ಅದೇ ನಾವು ಕನ್ನಡದಲ್ಲಿ ಅದೇ ರೇಂಜಿನ ಸಿನಿಮಾ ಮಾಡಿದಾಗ ಯಾಕೆ ನೋಡ್ತಾ ಇಲ್ಲ, ಅಥವಾ ಯಾವುದೋ ಒಂದು ವರ್ಗ ಇದನ್ನ ಒಂದು ಸಣ್ಣ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಯಾಕೆ ವಿರೋಧ ಮಾಡ್ತಾ ಇದೆ, ಆಮೇಲೆ ಯಾರ ಪರವಾಗಿ ಸಿನಿಮಾ ಮಾಡಿದರೆ ಅವ್ರು ಯಾಕೆ ಈ ಸಿನಿಮಾದ ಪರವಾಗಿ ನಿಲ್ತಾ ಇಲ್ಲ ಅನ್ನೋದೇ ನಮ್ಮ ದೊಡ್ಡ ಸಮಸ್ಯೆ. ನಾನು AR ಸಾಯಿರಾಮ್ ಅವರಿಗೆ ಹೇಳ್ತಾ ಇದ್ದೀನಿ, ಇದೇ ತರದ ರಾ ಕಾನ್ಸೆಪ್ಟ್ ಏನಾದ್ರು ನೀವು ತಗೊಳ್ಳೋದಾದ್ರೆ, ಅದೇ ನೀವು ಇದನ್ನ ತಮಿಳಿಂದ ನೀವೇನಾದ್ರೂ ಬಂದಿದ್ರೆ ನೀವು ಇಷ್ಟೊಳಗೆ ಬೇರೆ ರೇಂಜಿಗೆ ಹೋಗಿರ್ತಾ ಇದ್ದಿದ್ರೆ. ಆಮೇಲೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಎಲ್ಲಾ ಕ್ಯಾರೆಕ್ಟರ್ಗಳು ಕೂಡ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದಾವೆ. ಕತೆಗೆ ಸೂಟಬಲ್ ಆದಂತಹ ಲೊಕೇಶನ್ಸ್ ತಗೊಂಡಿದ್ದಾರೆ. ಜೂಡಾ ಸ್ಯಾಂಡಿ ಅವ್ರದ್ದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಏನಿದೆ ಅದ್ಭುತವಾಗಿದೆ. ಡೈಲಾಗ್ಸ್ಗಳು, ಹಾಡುಗಳು ಎಲ್ಲದೂ ಕೂಡ ಕತೆ ಜೊತೆಗೆ ಒಂದು ಒಳ್ಳೆ ಓಟ ತಗೊಳುತ್ತೆ. ಒಳ್ಳೆ ಸಿನಿಮಾ ನೋಡಿರೋ ಫೀಲ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ, ಎಲ್ಲರೂ ಈ ಧೈರ್ಯಂ ಸರ್ವತ್ರ ಸಾಧನ ಸಿನಿಮಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನಾಸ್ನ ಅಂತ ಆ್ಯಕ್ಟ್ರು. ಎಲ್ಲ ನಮ್ಮ ಸ್ನೇಹಿತರೇ ಇದ್ದಾರೆ ಸಿನಿಮಾದಲ್ಲಿ. ಸಾಯಿರಾಮ್ ಸರ್ ಇರ್ಬೋದು, ಅಥವಾ ವರ್ಧನ್ ಬ್ರದರ್ ಇರ್ಬೋದು, ಎಸ್ ಶೆಟ್ಟಿ ಬ್ರದರ್, ಹೀರೋ ವಿವಾನ್ ಅವರು ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಓಡಬೇಕು, ಯಾಕೆಂದರೆ ಇದು ನಮ್ಮ ಮಣ್ಣಿನ ಕಥೆನೇ. ನಮ್ಮ ಹಿಂದೆ ಇವೆಲ್ಲ ಆಗಿರೋದನ್ನೇ ಮತ್ತು ಈಗಲೂ ಇರೋದು ವ್ಯವಸ್ಥೆ, ಕಾನೂನು, ಸಂವಿಧಾನ, ಅಂಬೇಡ್ಕರ್ ಅವರು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಮನುಷ್ಯನ ಒಂದು ಮನಸ್ಥಿತಿಯಲ್ಲಿ ಇನ್ನೂ ಪ್ರಸ್ತುತವಾಗಿ ಸಮಸ್ಯೆ ಇದೆ. ಕಮ್ಮಿ ಆಗ್ತಾ ಇದೆ, ಇನ್ನೂ ಇದೆ, ಆದರೂ ಇದೆ. ಇದೆಲ್ಲ ಹೋಗಬೇಕು. ಅದನ್ನ ತುಂಬ ಮೆಟಫರ್ ಆಗಿ ಸಾಯಿರಾಮ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನನಗೆ ವರ್ಧನ್ನು, ಎಸ್ ಶೆಟ್ಟಿ, ಪಲಾಸರು ಅವರೆಲ್ಲ ಪರ್ಫಾರ್ಮೆನ್ಸ್ ನನಗೆ ಗೊತ್ತಿತ್ತು, ಅವ್ರು ಸಕಲಾಗಿ ಮಾಡೇ ಮಾಡ್ತಾರೆ ಹೇಳ್ಕೊಟ್ಟು. ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅಂದರೆ ನಮ್ಮ ಲೀಡ್ ಆ್ಯಕ್ಟರ್ ವಿವಾನ್ ಅವರು ತುಂಬ, ಯಾಕೆಂದರೆ ಅವ್ರದ್ದೊಂದು ಪ್ರೋಮೋ ಅದಕ್ಕೆ ನಾನು ಹೋಗಿದ್ದೆ ವರಾಯನ್ ಮಾಲಿ ನೋಡಿ.
ನೋಡಕ್ಕೆ. ಅವಾಗ ಇಂಟ್ರಡಕ್ಷನ್ಗೆ ಅಂತ ತೋರಿಸಿದ್ರು, ಒಂದು 10 ಮಿನಿಟ್ಸ್ ಒಂದು ಸಿನಿಮಾ ತರ ಮಾಡಿದ್ರು. ಇವತ್ತಿಗೂ ಅವತ್ತಿಗೂ ಅಜಗಜಾಂತರ. ಅಂದ್ರೆ ಕನ್ನಡದಲ್ಲಿ ಒಬ್ಬ ಒಳ್ಳೆ ಆಕ್ಟರ್ ಲೀಡ್ ಆಗಿ ಮುಂದಿನ ದಿನಗಳ ಬಂದೇ ಬರ್ತಾರೆ ಅಂತ ಅನಿಸ್ತಿದೆ. ಆಮೇಲೆ ಕೆಲವೊಂದು ಶಾರ್ಟ್ಸ್ಗಳು ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಸಾಯಿರಾಮ್ ಅವರು. ಡೈಲಾಗ್ಸ್ಗಳು ಕೆಲವು ಕಡೆ ಸೂಪರ್ ಆಗಿದೆ. ಸೊ ಇದು ನಮ್ಮ ಮಣ್ಣಿನ ಕಥೆನೆ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಒಂದು ಹೊಸ ಟೀಮು, ಹೊಸ ಪ್ರೊಡ್ಯೂಸರ್, ಹೊಸ ಹೀರೋ. 16 ವರ್ಷಗಳಿಂದ ಸಾಯಿರಾಮ್ ಅವರು ಇಲ್ಲೇ ಹೋರಾಟ ಮಾಡಿ ಫಸ್ಟ್ ಸಿನಿಮಾ ಮಾಡಿದ್ದಾರೆ. ಅವ್ರಿಗೂ ಗೆಲ್ಬೇಕು, ಎಲ್ಲ ಗೆಳೆಯರಿಗೂ ಒಳ್ಳೇದಾಗಬೇಕು. ಆ್ಯಂಡ್ ಇನ್ನೇನು ಗೆಳೆಯರಾದಂಥ ಎಸ್ ಶೆಟ್ಟಿ, ವರ್ಧನ್, ಬಾಲಾ ಸರ್ ಎಲ್ಲ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ದಯವಿಟ್ಟು ಸಿನಿಮಾ ನೋಡಿ. ಆ್ಯಂಡ್ ಹೀರೋಯಿನ್ ಅನುಶ್ರೀ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೋಲ್ ಟೀಮ್ಗೆ ಆಲ್ ದ ಬೆಸ್ಟ್. ದಯವಿಟ್ಟು ಸಿನಿಮಾ ನೋಡಿ. ಇನ್ನೊಂದು 2-3 ದಿನದಲ್ಲಿ ನಾವು ಹೆಚ್ಚೆಚ್ಚು ನೋಡಿದ್ರೆ ಸಿನಿಮಾ ಉಳಿಯುತ್ತೆ, ತಂಡ ಉಳಿಯುತ್ತೆ, ಒಂದಿಷ್ಟು ನೆಟ್ವರ್ಕ್ಗಳಿಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಿನಿಮಾ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನು ಸಾಕ್ಷಿ ಮೇಘನಾ. ತುಂಬಾನೇ ಖುಷಿ ಆಗ್ತಿದೆ, ಯಾಕೆಂದ್ರೆ ಎಲ್ಲಾ ಪ್ರೀಮಿಯರ್ ಶೋಗೂ ಹೋಗ್ತೀವಿ. ಎಲ್ಲ ಕಲಾವಿದರು ಸಿನಿಮಾ ನೋಡ್ಕೊಂಡು ಬಂದು ಏನ್ ಹೇಳ್ತೀವಿ, ಸಕ್ಕತ್ತಾಗಿದೆ ಸಿನಿಮಾ ಅಂತೂ ಚಿಂದಿ, ಎಲ್ಲರೂ ಬನ್ನಿ ಥಿಯೇಟರ್ ನೋಡಿ ಅಂತ. ಬಟ್ ಈ ಸಿನಿಮಾ ಹಂಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ತುಂಬಾನೇ ಮನಸ್ಸಿಗೆ ಕನೆಕ್ಟ್ ಆಗಿರುವಂತ ಚಿತ್ರ. ಯಾಕಂದ್ರೆ ಎಲ್ಲೂ ನಮ್ಗೆ ಏನೋ ಒಂದು ಸಿನಿಮಾ ನೋಡ್ತಿದೀವಿ ಅನ್ನೋ ಫೀಲೇ ಆಗಲ್ಲ. ಅವರ ಒಂದು ಹಳ್ಳಿಗೆ ಕರ್ಕೊಂಡು ಹೋಗಿ ನಮ್ಮನ್ನ ಪ್ಲೇ ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ಬ್ಯೂಟಿಫುಲ್ ಸಿನಿಮಾ. ಅಂದ್ರೆ ಕ್ಯಾರೆಕ್ಟರ್ಗಳಿಗಾಗಿರ್ಬೋದು, ಆ ಒಂದು ಹಳ್ಳಿ ಸೊಗಡಿಗಾಗಿರ್ಬೋದು, ನಾವು ಕನೆಕ್ಟ್ ಆಗ್ತಾ ಹೋಗ್ತೀವಿ ಆಸ್ ಎ ಆಡಿಯನ್ಸ್ ಆಗಿ. ಸೊ ಇಂಥ ಸಿನಿಮಾಗಳನ್ನ ನಾವು ಪಡ್ಕೊಂಡ್ರೆ ಕನ್ನಡದಲ್ಲಿ ಇನ್ನು ಮುಂದೆ ನೆಕ್ಸ್ಟ್ ಹೊಸ ಪ್ರತಿಭೆಗಳಾಗಿರ್ಬೋದು, ಹೊಸ ಡೈರೆಕ್ಟರ್ ಆಗಿರ್ಬೋದು, ಹೊಸ ನಿರ್ಮಾಪಕರಾಗಿರ್ಬೋದು, ಹೊಸ ಹೀರೋ ಆಗಿರ್ಬೋದು, ಹೀರೋಯಿನ್ಸ್ ಆಗಿರ್ಬೋದು, ಎಲ್ಲ ಹೊಸ ಕಲಾವಿದರು ಇನ್ ಬರಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಒಳ್ಳೆ ಕಂಟೆಂಟ್ ಕೊಟ್ಟಾಗ್ಲೂ ನಾವು ಸಿನಿಮಾನ ಕಾಪಾಡ್ಕೊಂಡಿಲ್ಲ ಅಂದ್ರೆ ಇನ್ನು ಕೆಟ್ಟ ಸಿನಿಮಾ ಎಲ್ಲಿ ಕಾಪಾಡಕ್ಕಾಗುತ್ತೆ. ಸೊ ನಾನು ಎಲ್ಲರ ಹತ್ರ ದಯವಿಟ್ಟು ಕೈ ಮುಗ್ದು ಕೇಳ್ಕೊಂತೀನಿ, ಇಂಥ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ನಾವೆಲ್ಲರೂ ಎಂಕರೇಜ್ ಮಾಡಬೇಕು, ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕಂತ ಆಸ್ ಎ ಒಂದು ಆಡಿಯನ್ ಆಗಿ ಕೇಳ್ಕೊಂತೀನಿ. ಆ್ಯಂಡ್ ಒಂದು ಒಳ್ಳೆ ಕಲಾವಿದ ಆಗಿ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಅನುಷ್ ಅವರು ತುಂಬಾನೇ ಚೆನ್ನಾಗಿ ಅವರ ಒಂದು ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಒಂದು ಲಾಯರ್ ಎಷ್ಟು ಒಂದು ವಕೀಲರು ಎಷ್ಟು ಒಂದು ಕ್ಯಾರೆಕ್ಟರ್ನ, ಒಂದು ಒಳ್ಳೆ ಲಾಯರ್ಗಳು ಎಷ್ಟು ಒಂದು ಕಂಟೆಂಟ್, ಒಂದು ಕ್ಯಾರೆಕ್ಟರ್, ಒಂದು ಹೀರೋನ ಎಷ್ಟು ಕಾಪಾಡಬೇಕು ಅದನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಹೀರೋಗೆ. ಆ್ಯಂಡ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕಾಗಿದ್ದು ಸದ್ಯ ಮಾಡಲಿಲ್ಲ. ಆ್ಯಂಡ್ ಅವರೇ ಹೇಳಿದ್ರು ನೀವು ಬೇಡ ಈ ಪಾತ್ರ ಮಾಡಬೇಡಿ ಅಂತ. ನಾನು ಐ ಸೆಡ್ ಓಕೆ ನಾನು ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಆ್ಯಂಡ್ ಅವರೇ ಹೇಳಿದ್ರು ನನ್ನ ವಾಯ್ಸ್ ಕೇಳ್ಬಿಟ್ಟು ಮಾಡಬೇಡ ಸಾಕ್ಷಿ ಅಂತ ಹೇಳಿದ್ರು. ಆ್ಯಂಡ್ ಇನ್ನೊಂದು ಖುಷಿ ಆಗಿದ್ದು ನನಗೆ ಲಾಸ್ಟ್ ಅಲ್ಲಿ ಸಿನಿಮಾ ನೋಡಿದಾಗ ಅವರ ತಂದೆ, ಅಂದ್ರೆ ಇದು ರಿಯಲ್ ಕಂಟೆಂಟ್ ನ ಅವರು ಸಿನಿಮಾ ಮಾಡಿರೋದು, ನನಗಂತೂ ಬಹಳ ಬಹಳ ಖುಷಿ ಆಯ್ತು. ಆ್ಯಂಡ್ ಇಲ್ಲಿ ಎಲ್ಲೂ ಡ್ರಾಮ್ಯಾಟಿಕ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ನನಗೆ ಮನ್ಸಿಗೆ ಕನೆಕ್ಟ್ ಆಗಿರೋದನ್ನ ನಾನು ಹೇಳ್ಕೊತಾ ಇದ್ದೀನಿ. ತುಂಬಾನೇ ಖುಷಿ ಆಯ್ತು, ಯಾಕಂದ್ರೆ ಅವರ ಜೀವನದಲ್ಲಿ ನಡೆದಿರುವಂತ ಕಥೆನ ಹೇಳಿಯೋದು ತುಂಬಾನೇ ಕಷ್ಟ. ಅಂಥದ್ರಲ್ಲಿ ಸಾಯಿರಾಮ್ ಅವರು ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ. ಅಂಡ್ ವಿಹಾನ್ ಹೀರೋ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಎಲ್ಲೂ ಹೊಸ ಕಲಾವಿದ, ಒಂದು ಹೊಸ ಹೀರೋ, ಹೊಸ ನಾಯಕ ಅಂತ ಅನ್ಸೋದೇ ಇಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾದಲ್ಲಿ ಅವರ ಒಂದು ಪಾತ್ರನ ನಿಭಾಯಿಸಿದ್ದಾರೆ. ಅಂಡ್ ಈ ಒಂದು ಹೆಸರನ್ನ ಹೇಳಲಿಲ್ಲ ಅಂದ್ರೆ ಈ ಸಿನಿಮಾಗೆ ಮರ್ಯಾದೆನೇ ಇಲ್ಲ ಅಂತ ನನಗನ್ಸುತ್ತೆ. ಆ ಹೆಸರೇ ನಮ್ಮ ಯಶ್ ಶೆಟ್ಟಿ ಅವರು. ಆ ಒಂದು ಪೊಲೀಸ್ ನೋಡೋದಕ್ಕೆ ವಾವ್, ಇಲ್ಲೂ ಒಂದು ಕ್ಲಾಪ್ ಮಾಡ್ತೀನಿ ಅವ್ರಿಗೆ. ನನಗೆ ಇದ್ ಮಾಡಕ್ ಬರಲ್ಲ, ಏನು ಯಾರಾದ್ರೂ ಶಿಲ್ಲೆ ಹೊಡೆದ್ರೆ ಹೊಡಿರಿ, ಬಿಕಾಸ್ ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನನಗೆ ಆ ಸಾಂಗ್ ಅಂಡ್ ಈ ಸಿನಿಮಾದಲ್ಲಿ ರೆಕಾರ್ಡಿಂಗ್ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ, ಎಲ್ಲೂ ನಿಮಗೆ ಬೋರ್ ಅನ್ಸಲ್ಲ. ಒಂದಷ್ಟು ಸಿನಿಮಾಗಳು ಸೆಲೆಬ್ರಿಟಿ ಆಗಿ ನಾವು ಸಿನಿಮಾ ನೋಡಕ್ ಬಂದಾಗ ಆ ಒಂದು ನಮ್ಗೆ ಗೊತ್ತಿರೋಂತ ಡೈರೆಕ್ಟ್ರು, ಹೀರೋಯಿನ್ಸ್, ಹೀರೋಗಳನ್ನ ನೋಡಿ ಸಕಲಾಗಿ ಮಾಡ್ತೀರಾ ಅಂತ ಅನ್ಸುತ್ತೆ. ಬಟ್ ಈ ಸಿನಿಮಾದಲ್ಲಿ ಆನೆಸ್ಟ್ ಆಗಿ ಹೇಳ್ತೀನಿ, ಎಲ್ಲೂ ನಿಮಗೆ 5 ನಿಮಿಷ ಅಲ್ಲ, ಒಂದು 5 ಸೆಕೆಂಡ್ ಬೋರ್ ಅನ್ಸಲ್ಲ. ನಾನಂತೂ ಹಿಂಗೆ ಕುತ್ಕೊಂಡು ನೋಡ್ತಾ ಇದ್ದೆ, ಅಷ್ಟು ಚೆನ್ನಾಗಿತ್ತು ಸಿನಿಮಾ. ಅಂಡ್ ನೀವಂತೂ ಸಕ್ಕತ್ತಾಗಿ ಆಕ್ಟ್ ಮಾಡಿದ್ದೀರಾ, ಮಾತೇ ಇಲ್ಲ. ಯಾಕೆ ಅಂದ್ರೆ ಒಂದು ಒಳ್ಳೆ ಕಲಾವಿದನ್ಗೆ ಎಲ್ಲಿದ್ರು ಯಾವತ್ತಿದ್ರು ಸ್ಟೇಜ್ ನಿಮ್ಗೆ ಏನೋ ಡೋರ್ನ ಏನಂತಾರೆ ಕಾಯ್ತಾ ಇರುತ್ತೆ. ಅದಕ್ಕೆ ಇವರೇ ಫಾರ್ ಎಕ್ಸಾಂಪಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಅದ್ಭುತ ಆಕ್ಟರ್ ಅಂತಾನೆ ಹೇಳ್ಬೋದು. ತುಂಬಾನೇ ಖುಷಿ ಆಯ್ತು. ಅಂಡ್ ನಮ್ಮ ಯಾರು ಕೋ ಆಕ್ಟರ್, ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ, ವರ್ಧನ್ ಅವರು. ವಾವ್, ನಾನು ಅದನ್ನೇ ಹೇಳ್ತಾ ಇದ್ದೆ, ಆ ಸಿನಿಮಾದಲ್ಲಿ ಏನು ಪರ್ಫಾರ್ಮೆನ್ಸ್
ಪರ್ಫಾರ್ಮೆನ್ಸ್ ಮಾಡೋದು ನನಗೆ ಕಾಣಿಸ್ತಾ ಇರ್ಲಿಲ್ಲ, ಏನ್ರಿ ಇಲ್ಲಿ ಹಿಂಗೆ ಚಿಂದಿ ಚಿತ್ರಾನ್ನ ಮಾಡಿದೀರಾ ಅಂತ. ಬೋಂದಿ ಮುಸ್ರಾನೇ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅಂಡ್ ನನ್ಗೆ ಇನ್ನೊಂದಷ್ಟು ಜನದ ಹೆಸರು ಗೊತ್ತಿಲ್ಲ, ಸಾರಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಡೀ ಸಿನಿಮಾ ಒಂದು ಅದ್ಭುತವಾದ ಸಿನಿಮಾ, ಒಂದು ಮಾಸ್ ಕಂಟೆಂಟ್, ಎಲ್ಲ ಏನಂತಾರೆ ಪಡ್ಡೆ ಹುಡುಗರು ಹೋಗಿ ನೋಡುವಂತ ಸಿನಿಮಾ ಈ ಒಂದು ಅದ್ಭುತವಾದ ಸಿನಿಮಾ. ಸೊ ನಿಮ್ಮೆಲ್ಲರ ಸಪೋರ್ಟ್ ದಯವಿಟ್ಟು ಒಂದು ಒಳ್ಳೆ ಸಿನಿಮಾಗೆ ಕೊಡಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಜೀವಿತಾ ವಸಿಷ್ಠ. ಐ ಥಿಂಕ್ ಡೈರೆಕ್ಟರ್ ಸರ್ ಒಂದು ತಿಂಗ್ ಲೈನಲ್ಲಿ ಹೇಳಿದ್ದಾರೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಯಾವಾಗಲೂ ಜಾತಿ ಅನ್ನೋದಕ್ಕಿಂತ ಎಜುಕೇಶನ್ ಎಷ್ಟು ತಿಳ್ಕೊಳ್ಬೇಕು ಅಂತ ಒಂದು ತಿಂಗ್ ಲೈನಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಎಲ್ಲರಿಗೂ ಪರ್ಫಾರ್ಮೆನ್ಸ್ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಸ್ಪೆಷಲಿ ಪೊಲೀಸ್, ನನಗೆ ಅವ್ರನ್ನ ನೋಡಿದ್ರೆ ಇವಾಗಲೂ ನಿಜವಾಗ್ಲೂ ಭಯ ಆಗ್ತಿದೆ. ನಂಗೆ ಮಾತಾಡ್ಸೋಕ್ಕೆ ಧೈರ್ಯ ಬರ್ತಾ ಇಲ್ಲ, ಅಷ್ಟು ಭಯದಂದ್ರೆ ಸುಮ್ಮನೆ ದೂರನೇ ನಿಂತಿದ್ದೀನಿ. ಬಟ್ ಔಟ್ಸ್ಟ್ಯಾಂಡಿಂಗ್ ಆಗಿ ಮಾಡಿದ್ದಾರೆ. ಪ್ರತಿಯೊಬ್ಬರದ್ದು ಪರ್ಫಾರ್ಮೆನ್ಸ್ ಹೊಸಬ್ರಂತ ಅನ್ಸೋದೇ ಇಲ್ಲ. ಹೀರೋ ಸರ್ ಆಗಲಿ, ಮ್ಯಾಮ್ ಆಗಲಿ, ಎಲ್ಲರದು ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ವರ್ಧಾ ಸರ್ ಕೂಡ ಸ್ಪೆಷಲಿ ನಾನು ಅವ್ರ ಕ್ಯಾರೆಕ್ಟರೈಸೇಷನ್ ಇನ್ನೂ ಇಷ್ಟ ಆಯಿತು. ಆ್ಯಂಡ್ ಪೊಲೀಸ್ ಅವ್ರಿಗೂ ಅಷ್ಟೇ. ಸೊ ನಾನು ರಿಕ್ವೆಸ್ಟ್ ಮಾಡೋದು, ಇಡೀ ತಂಡ ನಮಗೆ ಕೈ ಮುಟ್ಟು ಕೇಳ್ಕೊಳ್ತಾ ಇದೆ, ದಯವಿಟ್ಟು ನಮ್ಮ ಚಿತ್ರಮಂದಿರಕ್ಕೆ ಬನ್ನಿ ಅಂತ. ನಾನು ಅವ್ರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಾನು ಬೇಕಾದ್ರೆ ಕೈ ಮುಟ್ಟು ಕೇಳ್ಕೊತೀನಿ. ದಯವಿಟ್ಟು ಕನ್ನಡ ಜನತೆ ಎಲ್ಲರೂ ಥಿಯೇಟರ್ಗೆ ಬಂದು ಈ ಥರ ಒಂದು ರಾಕ್ ಕಲ್ಟ್ನ ಥಿಯೇಟರ್ಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಬಿಕಾಸ್ ತಮಿಳಲ್ಲಾದರೆ ನಾವು ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹೊಗಳ್ತಾರೆ ಈ ಥರ ಮೂವಿಗಳನ್ನ. ನನಗೆ ಯಾಕಂತ ನನಗೂ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ ಯಾಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡ್ತಾರ ಅಂತ. ಬಟ್ ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಬಂದು ಈ ಥರ ಒಂದು ಮೂವಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಇನ್ವೈಟ್ ಧೈರ್ಯಂ ಸರ್ವತ್ರ ಸಾಧನ ತುಂಬ ಚೆನ್ನಾಗಿದೆ ಮೂವಿ. ಯಾಕೆಂದರೆ ಲೈಕ್ ಕಾನ್ಸೆಪ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಕೆಲವರು ಹೇಳ್ತಾರೆ ಸಿನಿಮಾ ಹಂಗೆ ಹಿಂಗೆ ಅಥವಾ ಡಿಲೇ ಆಯಿತು ಅಂತ. ನಾವು ಅನಿಮಲ್ ಸಿನಿಮಾ ಮೂವಿ ನೋಡಿದಾಗ ಎಲ್ಲ ಥರ ತೋರಿಸಿದರೆ ಅಷ್ಟು ಬ್ಲಡ್ ಅದು ಇದು ಎಲ್ಲ ಇದೆ. ಬಟ್ ಅದನ್ನ ನಾವು ಬೇರೆ ಪಿಕ್ಚರ್, ಹಿಂದಿ ಪಿಕ್ಚರ್ನ ನಿಲ್ಲಿಸ್ತೀವಿ, ಕನ್ನಡ ಪಿಕ್ಚರ್ನ ಏನೋ ಒಂದು ಬರೀ ನೆಗೆಟಿವ್ ಹುಡುಕ್ಬಾರ್ದು. ಸಿನಿಮಾದಲ್ಲಿ ಎಲ್ಲರೂ ಎಫರ್ಟ್ ಹಾಕ್ತಾರೆ. ಅಂಡ್ ರಿಯಲ್ ಸ್ಟೋರಿ, ಏನೋ ಒಂದು ಕಾಲ್ಪನಿಕ ಅಲ್ಲ. ಡೈರೆಕ್ಟರ್ ಸರ್ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಅನುಷಾ ರೈ ಆ್ಯಂಡ್ ಹೀರೋ ವಿಹಾನ್, ಈಸ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್. ವಿಹಾನ್ ಆ್ಯಂಡ್ ವರ್ಧನ್ ಅವರು ಆ್ಯಂಡ್ ಯಶ್ ನೆಗೆಟಿವ್ ಶೇಡಲ್ ಸೂಪರ್ ಆಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ಆ್ಯಕ್ಟಿಂಗ್ ಜೊತೆಲಿ ಎಫರ್ಟ್. ಲಾಸ್ಟಲ್ಲಿ ಸಿನಿಮಾ ಮುಗ್ದ ಮೇಲೆ ಎಲ್ಲ ಹೇಳ್ತಾ ಇದ್ರಲ್ಲಿ ಪ್ಲೀಸ್ ಸಿನಿಮಾ ನೋಡಿ ಅಂತ. ಆ ಥರ ಮಾತಾಡಿದಾಗ ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರ್ ಮಾತಾಡಿ ನಿಜವಲ್ಲೂ ಬೇಜಾರಾಗತ್ತೆ. ಅಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಸಿನಿಮಾಗೆ ನಾವು ಕುತ್ಕೊಂಡು ನೋಡಬೇಕು ಎಲ್ಲರೂ. ಆಮೇಲೆ ಮೂವಿ ಥರ ತೊಗೊಬೇಕು. ಕೆಲವೊಂದು ತುಂಬ ರಿಯಲಿಸ್ಟಿಕ್ ಆಗಿ ಎಲ್ಲ ತೊಗೊಳಕ್ಕೆ ಹೋಗ್ಬಾರ್ದು. ನಾವು ಅನಿಮಲ್ ಸಿನಿಮಾಗಳನ್ನೆಲ್ಲ ತುಂಬ ಸಪೋರ್ಟ್ ಮಾಡ್ತೀವಿ. ಕನ್ನಡ ಸಿನಿಮಾ ಮಾಡಬೇಕು. ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಆ್ಯಂಡ್ ರಿಯಲ್ ಇನ್ಸಿಡೆಂಟ್ಸು ನೋಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಎವ್ರಿ ಒನ್, ಆಲ್ ದ ಬೆಸ್ಟ್ ಟು ಟೀಮ್. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಸರಿ ಸರ್. ನಮಸ್ಕಾರ ಎಲ್ಲರಿಗೂ. ತುಂಬ ದಿನಗಳ ನಂತರ ಈ ಥರ ಒಂದು ಮೂವಿ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ನಿಮ್ಮೆಲ್ಲರ ಸಹಕಾರ, ಸಪೋರ್ಟ್ ಈ ತಂಡಕ್ಕೆ ಬೇಕು. ಆ್ಯಕ್ಚುಲಿ ಎಲ್ಲರೂ ಸಕಲಾಗಿ ಮಾಡಿದ್ದಾರೆ. ಎಲ್ಲೂ ಅನ್ಸೋದೇ ಇಲ್ಲ ಅಂದರೆ ಇವರೆಲ್ಲ ರಿಹರ್ಸಲ್ ಮಾಡಿದ್ದಾರೆ ಅಂತ. ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ವಿವಾನ್ ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಸಕಲಾಗಿ ಮಾಡಿದ, ನೀವು ರಿಹರ್ಸಲ್ಲೇ ಮಾಡಿಲ್ಲ ಅಂತ ಗೊತ್ತಾಯಿತು. ಅದು ಅದ್ಭುತವಾಗಿ ಫುಲ್ ಕ್ಯಾಮ್ರಾ ಅಂತ ತಿಳ್ಕೊಂಡಿದ್ರು. ಅವರು ಯಶ್ ಶೆಟ್ಟಿನೂ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ನನ್ನ ಫ್ರೆಂಡ್ ಅನುಷಾ ಹೇಳೋದು ಬೇಕಾಗಿಲ್ಲ, ಅದ್ಭುತ ಕಲಾವಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಲ್ ಟೀಮ್ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ನಿಮ್ಮೆಲ್ಲ ಸಹಕಾರ ಬೆಂಬಲ ಇದ್ರೆ ಮಾತ್ರ ಈ ಮೂವಿ ಇನ್ನೂ ಮುಂದೆ ಓಡ್ಬೋದು ಚೆನ್ನಾಗೆ. ನಾವು ಯಾವ ಥರ ರಿವ್ಯೂಸ್ ಕೊಡ್ತಾ ಇದ್ದೀವೋ, ನೀವು ಮೀಡಿಯಾನೂ ಅಷ್ಟೇ ಒಳ್ಳೆ ರಿವ್ಯೂಸೇ ಹಾಕಿ. ಮತ್ತು ನೀವು ಎಲ್ಲರೂ ನೋಡಿದ್ದೀರಾ, ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರಮೋಟ್ ಮಾಡ್ಕೊಳ್ಳಿ.
ಇವರು ಒರಿಜಿನಲ್ ಸ್ಟೋರಿನ ಅಂದ್ರೆ ರಿಯಲ್ ಸ್ಟೋರಿನ ಏನಿದೆ ಅದನ್ನ ಸ್ಕ್ರೀನ್ ಮೇಲೆ ತಂದಿರೋದು ತುಂಬಾ ಕಷ್ಟ. ಅದು ಸ್ಕ್ರೀನ್ ಪ್ಲೇ ಬರೆಯೋದಾಗ್ಲಿ ಮತ್ತೆ ಈ ಸಿನಿಮಾಟೋಗ್ರಫಿ ಆಗಲಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೆ ವರ್ಧನ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಅನ್ಸಲೇ ಇಲ್ಲ ಅಂದ್ರೆ ಇದು ಪ್ರಾಕ್ಟೀಸ್ ಮಾಡಿದೀರ ಅಂತ ಎಲ್ಲೂ ಅನ್ಸಿಲ್ಲ ಯಾರು ಅಷ್ಟೇ. ಮತ್ತೆ ಎಲ್ಲ ಕ್ಯಾರೆಕ್ಟರ್ಸು ಅಷ್ಟೇ ಎಷ್ಟು ಬೇಕೋ ಅಷ್ಟೇ ತೂಕ ಕೊಟ್ಟಿದ್ದಾರೆ ಮೂವಿನಲ್ಲಿ. ಯಾರ್ದು ಡೀಟೇಲಿಂಗ್ ಇಲ್ಲ, ಸ್ಟ್ರೈಟ್ ಇನ್ಫಾರ್ಮೇಶನ್ ಬರ್ತಾರೆ. ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಕಂಟೆಂಟು ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಇದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಕನ್ನಡನ ಎಷ್ಟು ಸಪೋರ್ಟ್ ಮಾಡಬೇಕು ಅಂದರೆ ಇವಾಗಲೇ ನೀವು ನೋಡ್ತಾ ಇರೋ ಕನ್ನಡ ಬೆಳೀತಾ ಇದೆ. ಇನ್ನೂ ಬೆಳೆಸಿ ಎಲ್ಲರಿಗೂ ಹರಿಸಿ. ಒಳ್ಳೆ ಟೀಮ್ ಇದು. ಇವ್ರಿಗಿನ್ನೂ ಚಾನ್ಸಸ್ ಸಿಗಬೇಕು. ಮತ್ತು ಈ ಮೂವಿ ಕೂಡ ಅಷ್ಟೇ ತುಂಬ ಮಟ್ಟಿಗೆ ಎತ್ತರಕ್ಕೆ ಬೆಳಿಬೇಕು. ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ರಕ್ಷಿಕಾ ಶೆಟ್ಟಿ ಅಂತ. ಸೊ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ತುಂಬಾ ಚೆನ್ನಾಗಿದೆ. ಸೊ ಎಲ್ಲೂ ಲ್ಯಾಗ್ ಇಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ ಆಗಿದೆ. ಎಲ್ಲ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ನನ್ನ ಫ್ರೆಂಡು. ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಹರ್. ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾಳೆ. ಆಮೇಲೆ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ರಿಕ್ವೆಸ್ಟ್ ಮಾಡ್ಕೊಂತ ಇದ್ರು, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ರಿಕ್ವೆಸ್ಟ್ ಮಾಡ್ಕೊಳಕ್ಕಾಗತ್ತೆ. ಆ ಗರ್ವ ಇರಲಿ, ನಮ್ಮ ಕನ್ನಡ ಸಿನಿಮಾ ಅನ್ನೋದು ಪ್ರೌಡ್ನೆಸ್ ಇರಲಿ. ದಯವಿಟ್ಟು ಬರೋಂಗ್ ಮಾಡಿ. ನಮ್ಮ ಮೀಡಿಯಾದವ್ರನ್ನ ಕೇಳ್ಕೊಂತೀನಿ, ದಯವಿಟ್ಟು ಈ ಸಿನಿಮಾನ ಪ್ರಮೋಟ್ ಮಾಡಿ. ಆರ್ಟಿಸ್ಟ್ಗಳಿದ್ದಾರೆ, ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಈ ಸಿನಿಮಾನ ಬೆಳೆಸಿ. ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಮಾಡಿದ್ದಾರೆ ಈ ಸಿನಿಮಾನ ಅವರು. ನನಗೆ ಡೈರೆಕ್ಟರ್ ಸರ್ ರಿಕ್ವೆಸ್ಟ್ ಮಾಡಿದಾಗ ಸಖತ್ ಬೇಜಾರಾಯ್ತು. ಏನಿದು ನಮ್ಮವರೇ ನಮಗೆ ರಿಕ್ವೆಸ್ಟ್ ಮಾಡಿ ಸಿನಿಮಾ ಬನ್ನಿ ಅಂತ ಕರಿಬೇಕಾ? ಹಂಗೆ ಮಾಡ್ಬಿಡಿ ನಮ್ಮ ಕನ್ನಡ ಇಂಡಸ್ಟ್ರಿನ. ಯಾಕೆಂದ್ರೆ ಹೊಸಬ್ರಿಂದ ಸಿನಿಮಾ ನಡೆಯುತ್ತೆ ಮುಂದೆ ಜನರೇಷನ್. ಸೊ ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್ ಈ ಟೀಮ್ಗೆ. ಓಕೆನಾ? ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಈ ಫಿಲಮ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಸ್ಪೆಷಲಿ ಕ್ಯಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಪ್ರತಿಯೊಬ್ಬರು ಕ್ಯಾರೆಕ್ಟರು, ಹೀರೋ, ಹೀರೋಯಿನ್, ಇನ್ಸ್ಪೆಕ್ಟರ್, ನೆಗೆಟಿವ್ ರೋಲ್ ಅಲ್ಲಿ ಮಾಡಿರೋರು ತುಂಬಾ ಕರೆಕ್ಟ್ ಆಗಿ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಮೀನಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಈ ತರ ಇದ್ದಾರೆ ಇವಾಗ, ಬಟ್ ಫಿಲಮ್ ಅಲ್ಲಿ ಗೊತ್ತೇ ಆಗಲ್ಲ ಅವರೇ ಅಂತ. ಅಂದ್ರೆ ಒಂಥರ ಸೆಕೆಂಡ್ ಉಮಾಶ್ರೀ ಅಂತಾನೆ ಹೇಳ್ಬೋದು ಅವ್ರನ್ನ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ತುಂಬಾ ಚೆನ್ನಾಗಿ ಬಂದಿದೆ. ಹೀರೋ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರದ್ದು ಸ್ಟಾರ್ಟಿಂಗ್ ಇನ್ನೋಸೆನ್ಸ್ ಇಂದ ರೆಬಲ್ ಆಗೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲೂ ಒಂಥರ ಓವರ್ ನೈಟ್ ಚೇಂಜ್ ಆಗೋ ತರ ಇಲ್ಲ. ಫಿಲಮ್ ಅಲ್ಲಿ ಆ ಗ್ರಿಪ್ ತುಂಬಾ ಚೆನ್ನಾಗಿ ಕೊನೆಯವರೆಗೂ ಇಟ್ಕೊಂಡಿದ್ದಾರೆ. ಸೊ ಇದರಲ್ಲಿ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಹಾಗೆ ಸಮಾನತೆ ಬಗ್ಗೆ, ಎಲ್ಲರಿಗೂ ಸಮಾನತೆ ಹಕ್ಕು ಎಲ್ಲರಿಗೂ ಬೇಕೇ ಬೇಕು ಸಮಾಜದಲ್ಲಿ. ಅದನ್ನ ತುಂಬಾ ಚೆನ್ನಾಗಿ ಈ ಅಧಿಕಾರ ಇರೋರು ಹೇಗೆ ದುರುಪಯೋಗ ಪಡಿಸ್ಕೋತಾರೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಓವರ್ ಆಲ್ ಫಿಲಮ್ ತುಂಬಾ ಚೆನ್ನಾಗಿದೆ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಅಂಡ್ ಕನ್ನಡ ಫಿಲಮ್ನ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಕನ್ನಡ ಫಿಲಮ್ನ ಉಳಿಸಿ ಬೆಳೆಸಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಲೋ ನಮಸ್ಕಾರ. ನಾನು ನಿರ್ದೇಶಕ ಶಿವಮಣಿ. ನಾನೊಂದು ಇದಕ್ಕೆ ಮುಂದೆ ಒಂದು ತಿಂಗಳು ಬ್ಯಾಕ್ ನಾನೊಂದು ಸಿನಿಮಾ ರಿಲೀಸ್ ಮಾಡಿದೆ, ಭಿಕ್ಷುಕ ಅಂತ. ಒಂದು ಸೇಮ್ ಕಂಟೆಂಟ್ ಚೆನ್ನಾಗಿತ್ತು. ಕಂಟೆಂಟ್ ಚೆನ್ನಾಗಿದ್ರೆ ಸಿನಿಮಾ ಹೋಗುತ್ತೆ ಅಂತ ಹೇಳ್ತಾ ಬಿಟ್ರೆ ಕಂಟೆಂಟ್ ಚೆನ್ನಾಗಿದ್ರು ಸಹ ಯಾರು ಜನ ಬರ್ತಾ ಇಲ್ಲ. ಕನ್ನಡ ಸಿನಿಮಾ ಅಂದ್ರೆ ಹೇಗಾಗಿದೆ ಅಂದ್ರೆ ಸಿನಿಮಾ ಮಾಡೋದು ಬೇಡ ಅನ್ನೋ ತರ ಆಗ್ಬಿಟ್ಟೈತೆ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅದರ್ ಲ್ಯಾಂಗ್ವೇಜಸ್ ನೋಡಿದಷ್ಟು ಜನ ಕನ್ನಡ ಸಿನಿಮಾ ಅಂದ್ರೆ ನೋಡೋರೇ ಇಲ್ಲ. ದಯವಿಟ್ಟು ಕನ್ನಡ ಸಿನಿಮಾನ ಸ್ವಲ್ಪ ನೋಡಿ, ಇಲ್ಲಾಂದ್ರೆ ಸಿನಿಮಾನೇ ಮಾಡೋದು ಬೇಡ ಅನ್ನೋ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ. ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡಿಫ್ರೆಂಟ್ ಕಂಟೆಂಟ್ ಆಗಿದ್ರೆ ಹೆಂಗ್ ಗೊತ್ತಾಗುತ್ತೆ ಜನಕ್ಕೆ ಗೊತ್ತಾಗ್ತಾನೆ ಇಲ್ಲ. ಜನ ಚೆನ್ನಾಗಿದ್ರು ಸಹ, ಸಿನಿಮಾ ಚೆನ್ನಾಗಿದ್ರು ಸಹ ಜನ ರೀಚ್ ಆಗ್ತಾ ಇಲ್ಲ. ದಯವಿಟ್ಟು ಎಲ್ಲ ರೀಚ್ ಮಾಡಿ, ಸ್ವಲ್ಪ ಕನ್ನಡ ಇಂಡಸ್ಟ್ರಿ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸಿನಿಮಾ ತುಂಬಾ ಇಷ್ಟ ಆಯಿತು ನನಗೆ. ಚೆನ್ನಾಗಿದೆ. ಒಂದು ರಾಕ್ ಕರೆಕ್ಟ್ ಸಿನಿಮಾ. ಇದನ್ನ ನಾನು ತಮಿಳ್ ಮತ್ತು ತೆಲುಗುನಲ್ಲಿ ಇಂಥ ಸಿನಿಮಾಗಳು ನೋಡ್ತೀವಿ. ಆ ಸಿನಿಮಾಗಳು ಇಲ್ಲಿ ಬಂದಾಗ ಕೋಟಿ ಕಲೆಕ್ಷನ್ಸ್ ಮಾಡಿ ಕಳಿಸ್ತೀವಿ. ಅದೇ ಇಲ್ಲಿ ಮಾಡಿದಾಗ ಸಪೋರ್ಟ್ ಮಾಡೋರಿಲ್ಲ. ಸೊ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಮಲ್ಲೇ ಆನ್ಸರ್ ಇದೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆನಂದ್ ಅವರು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು, ಬಂದು ಸಿನಿಮಾನ ನೋಡಿ. ಆ್ಯಂಡ್ ಒಳ್ಳೇದಾಗಲಿ, ಇಡೀ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಗಣೇಶ್.